ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 23 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ 24th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ಮರಿದ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಕೂಡ ಮಾಡ್ಬಿಡಿ. ನನಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಇವತ್ತು ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಆಗಿರುವ ಕಲ್ಪನಾ, ರೇಷ್ಮಿ, ಕಾವೇರಿ ಬೆನೇಲಿ, ವಿದ್ಯಾಶ್ರೀ ಮತ್ತೆ ಯೋಗೇಶ ರಂಗಸ್ವಾಮಿ ಅಂತ ಒಂದು ಐಡಿಯಿಂದ ಬಂದಿದೆ. ಬಟ್ ನಿಮ್ ಹೆಸರೇನು ಅಂತ ಗೊತ್ತಿಲ್ಲ. ಅವರಿಗೆ ಸಿಂಚನಾ, ಮುರಳಿ, ಯಮುನಾ, ನವ್ಯ, ಸುದರ್ಶನ್ ಹಾಗೂ ಸವಿತಾ ಕೃಷಿ ಅನ್ನೋ ಒಂದು ಐಡಿಯಿಂದ ಬಂದಿದೆ. ನಿಮ್ಮ ಹೆಸರು ಸವಿತಾ ಅಂತಾನೆ ಅನ್ಕೊಂಡಿದೀನಿ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ದೊಡ್ಡ ಹಾಯ್. ಮತ್ತೆ ಇವತ್ತಿನ ಈ ದಿನ ನಿಮ್ಗೆ ಖುಷಿಯಾಗಿರ್ಲಿ, ನೀವ್ ಅನ್ಕೊಂಡಿದ್ದು ನಿಮ್ಗೆ ಸಾಧನೆ ಆಗ್ಲಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ 24th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೊಸದಾಗಿ ಒಬ್ಬ ಸೈಕೋ ತಯಾರಾಗಿರೋ ತರ ಕಾಣಿಸ್ತಾ ಇದೆ. ಹೊಸದಾಗಿ ಅಂತಲ್ಲ, ಬಟ್ ನಮ್ ಹೀರೋಗೆ ಫಸ್ಟೇ ಗೊತ್ತಿತ್ತು ಬೆಕ್ಕುಗಳನ್ನ ಯಾರೋ ಸಾಯಿಸ್ತಾ ಇದಾರೆ ಅಂತ. ಅದಕ್ಕೆ ಡ್ರೈವರ್ ಮೇಲೆ ಡೌಟ್ ಬಂದಿರುತ್ತೆ. ಅವ್ನ ಅಂಗಡಿಯಲ್ಲಿ ಇಲ್ದೇ ಇರೋ ಟೈಮ್ ಆಗಿ ನೋಡ್ಕೊಂಡು ಅಂಗಡಿ ಒಳಗಡೆ ಹೋಗಿ ಎಲ್ಲಾ ಚೆಕ್ ಮಾಡ್ತಾರೆ. ಅದ್ರಲ್ಲಿ ನಮ್ ಹೀರೋ ಕೈಯಿಂದ ಕೀ ಕಿತ್ಕೊಂಡು ಹೋದ್ರಲ್ವಾ ಅಜ್ಜಿ, ಆ ಕೀ ಇವನ್ ಹತ್ರ ಇದೆ. ಇದಂಗ್ ಇವನ್ ಹತ್ರ ಬಂತು ಅಂತ ಹೇಳಿ ಅಲ್ಲಿರೋ ಒಂದು ಡಬ್ಬಿನ ಮ್ಯಾಜಿಕ್ ಬಾಕ್ಸ್ ತರ ಇರುತ್ತಲ್ಲ, ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಕೆಲವು ಫೋಟೋಸ್ ಎಲ್ಲ ಕೂಡ ಇರುತ್ತೆ. ಫಸ್ಟ್ ಇವನ್ಗೆ ಡೌಟ್ ಬರೋದು ಇವನೇ ಆ ಬೆಕ್ಕುಗಳನ್ನ ಸಾಯಿಸ್ತಾ ಇದಾನೆ ಅನ್ನೋದಕ್ಕೆ. ಆ ಕೀಗೆ ಒಂದು ಲಾಕೆಟ್ ನ ಹಾಕಿರ್ತಾನಲ್ಲ, ಒಂದು ಕೀ ಪಂಚ್ ನ, ಅದನ್ನ ಬೆಕ್ಕು ಹಲ್ಲಿನಿಂದ ಮಾಡಿರ್ತಾನೆ. ಮತ್ತೆ ಈ ಬಾಕ್ಸ್ ಒಳಗಡೆ ಕೆಲವು ಫೋಟೋಸ್ ಇರುತ್ತೆ. ಅದನ್ನ ನೋಡಿ ಅಂತ ಇವ್ನು ಸಖತ್ ಶಾಕ್ ಆಗ್ಬಿಟ್ಟ. ಅದ್ರಲ್ಲಿ ಕೆಲವೊಂದು ಫೋಟೋಸ್ ಬೆಕ್ಕುಗಳನ್ನ, ನಾಯಿಗಳನ್ನ ಸಾಯಿಸಿದ್ಮೇಲೆ ಸುಟ್ಟಾಕ್ತಾರಲ್ವಾ, ಅದ್ರಲ್ಲಿ ಈ ಡ್ರೈವರ್ ಮತ್ತೆ ಡ್ರೈವರ್ ಅವ್ರ ಫ್ರೆಂಡ್ ಜೊತೆಗೆ ಫೋಟೋ ತಗೊಂಡಿರ್ತಾರೆ, ಒಂದು ಸೆಲ್ಫಿನ ತಗೊಂಡಿರ್ತಾರೆ. ಬಟ್ ಇನ್ನೊಂದು ಫೋಟೋ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಅಂದ್ರೆ ಪ್ರಾಣಿಗಳನ್ನ ಸಾಯಿಸಿದಾಗ ಮೀನ್ಸ್ ಸತ್ತ ಮೇಲೆ ಅದನ್ನ ಸುಟ್ಟಾಗ ಶೇಪ್ ಬೇರೆ ತರ ಇರುತ್ತೆ, ಬಟ್ ಈ ಶೇಪೇ ಬೇರೆ ತರ ಇದೆ. ಇದನ್ನ ನೋಡಿ ನಮ್ ಹೀರೋಗೆ ಸಖತ್ ಶಾಕ್ ಆಯ್ತು. ಅವಾಗ ನಮ್ ಹೀರೋಗೆ ಲೈಟ್ ಆಗಿ ತಲೆಯಲ್ಲಿ ಏನೋ ಒಂದು ವಿಷಯ ಸ್ಪಾರ್ಕ್ ಆಗುತ್ತೆ. ತಕ್ಷಣ ಎವಿಡೆನ್ಸ್ ರೂಮ್ ಗೆ ಹೋದವನು ಅಲ್ಲಿ ಒಂದು ಎವಿಡೆನ್ಸ್ ಬಾಕ್ಸ್ ಇಂದ ಒಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾನೆ. 12 ವರ್ಷದ ಹಿಂದೆ ಒಂದು ಹುಡುಗಿನ ಸಾಯಿಸಿ ಸುಟ್ಟಾಕ್ಬಿಟ್ಟಿರ್ತಾರೆ. ಆ ಹುಡುಗಿಗೆ ಅವಾಗ ಹತ್ತತ್ರ ಒಂದು 6 ವರ್ಷ ಇದ್ದಿರುತ್ತೆ ವಯಸ್ಸು. ಈಗ ಸತ್ತಿದಳಲ್ವಾ, ಆ ಹುಡುಗಿಗೆ ಮೆಂಟಲ್ ಇಲ್ನೆಸ್ ಇರೋ ತರ ಇನ್ನೊಂದು ಹುಡುಗಿ ಫ್ರೆಂಡ್ ಆಗಿದ್ದಿರ್ತಾಳೆ. ಆ ಹುಡುಗಿ ಸಾಯಿಸೋದಕ್ಕೂ ಮುಂಚೆ ಹುಡುಗಿ ಜೊತೆಗಿದ್ಲೇನೋ ಗ್ಯಾಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋ ಇಬ್ರು ರೆಡ್ ಕಲರ್ ಡ್ರೆಸ್ ಹಾಕೊಂಡಿರೋರೆ ನನ್ ಫ್ರೆಂಡ್ ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ಅಂತ ಹೇಳಿದಾಳೆ. ಇದ್ರು ಇವಾಗ ಈ ಹುಡುಗಿಗೆ ಸ್ವಲ್ಪ ಮೆಂಟಲ್ ಇಲ್ನೆಸ್ ಇರೋದ್ರಿಂದ ಈ ಹುಡುಗಿ ಮಾತನ್ನ ಯಾರು ನಂಬ್ತಾ ಇಲ್ಲ. ಅದಾದ್ಮೇಲೆ ಚಿಕ್ಕ ಹುಡುಗಿನ ಸಾಯಿಸ್ಬಿಟ್ಟಿದ್ರಲ್ವಾ ಸುಟ್ಟಿ, ಆ ಹುಡುಗಿನೇ ಅವ್ಳ ಬಾಯಾರೆ ಹೇಳಿದಾಳೆ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರೋರು ಇಬ್ರು ಗ್ಯಾಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋರು ಅಂತ. ಸೊ ಆ ಆಧಾರದ ಮೇಲೆ ಒಂದು ಗ್ಯಾಸ್ ಸ್ಟೇಷನ್ ಹೋಗಿ ಅಲ್ಲಿರೋರ ಹತ್ರ ವಿಚಾರಣೆ ಮಾಡಿದ್ದಾರೆ. ಈಗ ಡ್ರೈವರ್ ಅವ್ರ ಫ್ರೆಂಡ್ ಇದ್ದ ಅಲ್ಲ ಒಬ್ಬ ಫೋಟೋನಲ್ಲಿ, ಅವನನ್ನೇ ಕರೆದು ವಿಚಾರಣೆ ಮಾಡಿದ್ದು. ಬಟ್ ಅವನ್ ವಿರುದ್ಧವಾಗಿರೋ ಎವಿಡೆನ್ಸ್ ಏನು ಇರ್ಲಿಲ್ವಲ್ಲ, ಅದರಿಂದ ಅವನನ್ನ ರಿಲೀಸ್ ಮಾಡ್ಬಿಟ್ರು. ನೀವು ಹೇಳ್ಬೇಕಂದ್ರೆ ಇವಾಗವರೆಗೂ ಈ ಕೇಸು ಅನ್ಸಾಲ್ವ್ಡ್ ಆಗೇ ಇದೆ. ಮತ್ತೆ ಆ ಸತ್ತೋಗಿದ್ದಾಳಲ್ಲ ಚಿಕ್ಕ ಹುಡುಗಿ, ಅವರ ಮೆಂಟಲ್ ಇಲ್ನೆಸ್ ಇರೋ ತರ ಫ್ರೆಂಡ್, ಆ ಹುಡುಗಿ ಇವಾಗ ಒಂದು ಆಫನೇಜ್ ಅಲ್ಲೇ ಬೆಳೀತಾ ಇದ್ದಾಳೆ. ಸರಿ, ಅವಳನ್ನೇನಾದ್ರೂ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಏನಾದ್ರೂ ವಿಷಯ ತಿಳ್ಕೊಬಹುದು ಅಂತ ಇವನು ಆಫನೇಜ್ ಕೂಡ ಹೋಗ್ತಾನೆ. ಅಲ್ಲಿರೋ ನನ್ ಹೇಳ್ತಾರೆ, ನೀವ್ ಹೇಳಿರೋ ತರ ಆ ಹುಡುಗಿಗೆ ಮೆಂಟಲಿ ಪ್ರಾಬ್ಲಮ್ ಏನು ಇಲ್ಲ. ಆ ಹುಡುಗಿ ಮಾತಾಡೋದ್ ಸರಿ ಇಲ್ಲ ಅಷ್ಟೇ, ಸ್ವಲ್ಪ ತಿಕ್ಕಿ ಮಾತಾಡ್ತಾಳೆ. ನೀವ್ ಆ ಹುಡುಗಿ ಹತ್ರ ಏನ್ ಕ್ವೆಶ್ಚನ್ ಬೇಕಾಗಿದ್ರು ಕೇಳ್ಬೋದು. ಆ ಹುಡುಗಿ ನಾರ್ಮಲ್ ಆಗಿ ನಿಮ್ ಹತ್ರ ಆನ್ಸರ್ ಮಾಡ್ತಾಳೆ. ಬನ್ನಿ ಆ ಹುಡುಗಿ ಹತ್ರ ಕರ್ಕೊಂಡ್ ಹೋಗ್ತೀನಿ ಅಂತ ಅಲ್ಲಿಗೆ ಕರ್ಕೊಂಡ್ ಹೋಗ್ತಾರೆ. ಅಲ್ಲಿ ಆ ಮೆಂಟಲಿ ಇಲ್ನೆಸ್ ಅಂತ ಹೇಳಿದ್ವಲ್ಲ, ಆ ಹುಡುಗಿ ಅಲ್ದೆ ಇನ್ನಷ್ಟು ಹುಡುಗಿರು ಕೂಡ ಕೂತಿರ್ತಾರೆ. ನಮ್ ಹೀರೋನ ನನ್ ಕರ್ಕೊಂಡ್ ಹೋಗಿದ ತಕ್ಷಣ ಆ ಗುಂಪಲ್ಲಿರೋ ಇನ್ನೊಂದು ಹುಡುಗಿ ನಮ್ ಹೀರೋನ ನೋಡಿ ಭಯ ಪಟ್ಟು ಎದ್ದು ಓಡೋದ್ಲು. ನಮ್ ಹೀರೋಗೇನ್ ಅರ್ಥ ಆಗ್ಲಿಲ್ಲ. ಆಗ ನನ್ ಹೇಳ್ತಾರೆ, ಏನಿಲ್ಲಪ್ಪ, ಈ ಹುಡುಗಿನ ಅವ್ರ ಅಣ್ಣನೇ ಇಲ್ಲಿ ಕರ್ಕೊಂಡ್ ಬಂದು ಸೇರ್ಸಿದ್ದು, ನೀನ್ ಇಲ್ಲೇ ಇರು, ಆದಷ್ಟು ಬೇಗ ಬಂದ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟೋದ. ಲಾಸ್ಟ್ ಇಯರ್ ಬಂದಾಗ್ಲೂ ಅವಳಿಗೆ ಪ್ರಾಮಿಸ್ ಎಲ್ಲ ಕೂಡ ಮಾಡ್ಬಿಟ್ಟು ಹೋಗಿದ್ದಾನೆ, ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡ್ ಹೋಗ್ತೀನಿ ಅಂತ. ಆದ್ರೆ ಯಾಕೋ ಆ ಹುಡುಗನ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ ಹುಡುಗ ತರ ನನ್ಗೆ ಅನ್ಸಿಲ್ಲ ಅಂತ ಒಂದು ವಿಷಯನ ಹೇಳ್ತಾರೆ. ಇದ್ರ ಬಗ್ಗೆ ನಮ್ ಹೀರೋ ಡೀಟೇಲ್ ಕೇಳಕ್ ಹೋದ್ರೆ, ಅದೇನಿಲ್ಲ ಬಿಡಪ್ಪ, ನೀನು ಅವಾಗ ಆ ಹುಡುಗಿನ ಹತ್ರ ಏನ್ ಕ್ವೆಶ್ಚನ್ ಕೇಳ್ಬೇಕೋ ಕೇಳು ಹೋಗು ಅಂತ ಹೇಳಿ ಆ ಮೆಂಟಲ್ ಇಲ್ನೆಸ್ ಅಂತ ಹೇಳಿದ್ವಲ್ಲ, ಆ ಹುಡುಗಿ ಹತ್ರ ಮಾತಾಡಕ್ಕೆ ಕಳಿಸ್ಬಿಟ್ರು. ಸಾರಿ, ಆ ಹುಡುಗಿನೇ ಬಂದು ಮಾತಾಡ್ತಾಳೆ. ಬಟ್ ಆ ಹುಡುಗಿ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಏನೋ ಒಂದು ವಿಷಯನ ಹೇಳ್ತಾ ಇದ್ದಾಳೆ. ಅದೇನು ಅಂತ ಇವಾಗ ತೋರ್ಸಿಲ್ಲ. ಅದಾದ್ಮೇಲೆ ನಮ್ ಹೀರೋ ಆ ಡ್ರೈವರ್ ಅವರ ಫ್ರೆಂಡ್ ಇವಾಗ ಒಂದು ಕಾರ್ ವಾಷಿಂಗ್ ಶಾಪ್ ನೇನೋ ಇಟ್ಟಿದ್ದಾನೆ ಅಂತ ಹೇಳಿ ಅವನನ್ನ ಮೀಟ್ ಮಾಡಕ್ಕೆ ಅಂತ ಇವ್ರು ಕಾರ್ ವಾಷಿಂಗ್ ಕೊಡೋ ತರ ಅಲ್ಲಿಗೆ ತಗೊಂಡ್ ಹೋಗ್ತಾರೆ. ಅಲ್ಲಿ ಮೆಂಟಲ್ ಇಲ್ನೆಸ್ ಇರೋ ತರ ಇನ್ನೊಂದು ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಾರ್ ವಾಷಿಂಗ್ ಎಲ್ಲ ಮಾಡಿಸ್ಕೊಂಡಿರೋ ನಮ್ ಹೀರೋ ಆ ಡ್ರೈವರ್ ಅವರ ಫ್ರೆಂಡ್ ಕೈಯಲ್ಲೇ ಬಿಲ್ ನ ತಗೊಳ್ತಾನೆ. ಸೊ ಅವನ DNA ಸ್ಯಾಂಪಲ್ಸ್ ಆ ಬಿಲ್ ಅಲ್ಲಿ ಇರತ್ತಲ್ವಾ, ಇವನ DNA ಸ್ಯಾಂಪಲ್ ಮತ್ತೆ ಆ ಡ್ರೈವರ್ ಅವ್ರ ಮನೆಗೆ ಹೋಗಿ ಕೀ ಎಲ್ಲ ತಗೊಂಡಿರ್ತಾರಲ್ವಾ ನಮ್ ಹೀರೋ, ಅವಾಗ ಅಲ್ಲಿ ಅವನ ಹೇರ್ ಸ್ಯಾಂಪಲ್ಸ್ ಎರಡನ್ನೂ ತಗೊಂಡೋಗಿ ಇವಾಗ ಓಲ್ಡ್ ಡಾಕ್ಟರ್ ಹತ್ರ ಕೊಟ್ಬಿಟ್ಟು ಇವ್ರಿಬ್ರಲ್ಲಿ ಯಾರು ಸೈಕೋ ಅಂತ ಚೆಕ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಆ ಡ್ರೈವರ್ ನ ತೋರಿಸ್ತಾರೆ. ಅವ್ನ್ ಇವಾಗ ನ್ಯೂಸ್ ಅಲ್ಲೇ ಚಿಕ್ಕ ಹುಡುಗನ್ ಬಗ್ಗೆನೆ ನೋಡ್ತಾ ಇರೋದು. ನೋಡ್ತಾ ನಮಗ್ ಭಯ ಆಗೋತರ ಒಂದ್ ವಿಷಯನ ತೋರಿಸ್ತಾರೆ. ಆಕ್ಚುಲಿ ಇವನೇ ಆ ಚಿಕ್ಕ ಹುಡುಗನ್ ಮೇಲೆ ಆಸಿಡ್ ನ ಉಯ್ದಿರೋದು. ಅವತ್ತು ಆ ಹುಡುಗನ ತರ ಅಂತ ಸ್ಟೋರ್ ರೂಮ್ ಒಳಗಡೆ ಎಳ್ಕೊಂಡೋಗಿ ಆಸಿಡ್ ಎಲ್ಲ ಚೆಲ್ಲಿ ಇನ್ನೇನ್ ಸಾಯಿಸ್ಬಿಡ್ತಾ ಇದ್ನೇನೋ. ಆದ್ರೆ ಆ ಟೈಮಲ್ಲಿ ಹೀರೋಯಿನ್ ಜಾಗಕ್ಕೆ ಬಂದಿದ್ರಿಂದ ಅವ್ನ ಕೈಯಲ್ಲಿ ಸಾಯಿಸಕ್ಕಾಗಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇನ್ನು ಹೇಳ್ಬೇಕಂದ್ರೆ ಅವತ್ ಹೀರೋಯಿನ್ ಬಂದಿರೋದ್ರಿಂದಾನೇ ಚಿಕ್ಕ ಹುಡುಗ ಬದುಕಿರೋದು. ಇವಾಗ ಹುಡುಗಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಾ ಇದೆ. ಏನ್ ವಿಷಯ ಅಂತ ಗೊತ್ತಿಲ್ಲ. ಅಲ್ಲೇ ಹೀರೋಯಿನ್ ಮತ್ತೆ ನಮ್ ಪೊಲೀಸ್ ಆಫೀಸರ್ ಇಬ್ರು ಇರ್ತಾರೆ. ಇನ್ನೊಂದ್ ಕಡೆ ಓಲ್ಡ್ ಡಾಕ್ಟರ್ ನಮ್ ಹೀರೋನ ಕರೆದು ಅವರ ರಿಪೋರ್ಟ್ ನ ಕೊಡ್ತಾರೆ. ಅವ್ರಿಬ್ರ
ಇಬ್ರಲ್ಲಿ ಯಾರು ಸೈಕೋ ಅಂತ. ಇಲ್ಲಿ ಟ್ವಿಸ್ಟ್ ಆದ ವಿಷಯ ಏನು ಅಂದ್ರೆ ಇಬ್ರು ಸೈಕೋಗಳೇ, ಇಬ್ರು ಸೈಕೋಪಾತೆ. ಏನೇ ಮಾಡಿದ್ರು ಅವ್ರನ್ನ ಚೇಂಜ್ ಮಾಡಕ್ಕಾಗಲ್ಲ. ಅವ್ರಿಬ್ಬರನ್ನ ನಿನ್ನಿಷ್ಟಕ್ಕೂ ನೀನ್ ಏನ್ ಐಡಿಯಾ ಇದೋ ಅವ್ರನ್ನ ಏನ್ ಮಾಡ್ತೀಯೋ ಮಾಡ್ಕೋ ಅಂತ ಫುಲ್ ಪರ್ಮಿಷನ್ ನ ಕೊಟ್ಬಿಟ್ರು. ಇನ್ ನಮ್ ಹೀರೋ ಸುಮ್ನೆ ಇರ್ತಾನ. ನೆಕ್ಸ್ಟ್ ಮಿನಿಟ್ ಫಸ್ಟ್ ನೈಟ್ ಟೈಮ್ ಅಲ್ಲಿ ಆ ಡ್ರೈವರ್ ಅವರ ಅಂಗಡಿಗೆ ಹೋಗೋದು ಅಷ್ಟೇ. ಈ ಚಿಕನ್ ಮಟನ್ ಎಲ್ಲ ಚರ್ಮ ಸುಳ್ದು ನೇತಾಕಿರ್ತಾರಲ್ಲ ಆ ಲೆವೆಲ್ಗೆ ಇವ್ನನ್ನ ಒಡೆದು ಸರಿಯಾಗಿ ನೇತಾಕ್ಬಿಟ್ಟಿರ್ತಾರೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಆ ಚಿಕ್ಕ ಹುಡುಗನ ಕಂಡೀಷನ್ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡುವಾಗ ಡಾಕ್ಟರ್ ಒಂದ್ ವಿಷಯನ ಹೇಳ್ತಾರೆ. ಹುಡುಗನ್ ಮೇಲೆ ಆಸಿಡ್ ಬಿದ್ದಾಗ ಹುಡುಗನ್ ಬಾಯಲ್ಲಿ ಕೂಡ ಆಸಿಡ್ ಬಿದ್ದಿದೆಪ್ಪ, ಅದರಿಂದ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಆಗಿದೆ, ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಪೊಲೀಸ್ ಆಫೀಸರ್ಗೆ ಇನ್ನೊಂದು ಶಾಕ್. ಯಾಕಂದ್ರೆ ಅವ್ರು ಇದಕ್ಕೂ ಮುಂಚೆ ಡ್ರೈವರ್ ನ ವಿಚಾರಣೆ ಮಾಡಕ್ ಹೋದಾಗ ಡ್ರೈವರ್ ಏನ್ ಹೇಳ್ದ, ನಾನು ಮೀಟ್ ಬಾಕ್ಸ್ ಎಲ್ಲ ಎತ್ತಿ ಇಡ್ತಾ ಇರ್ಬೇಕಾದ್ರೆ ಆ ಹುಡುಗ ಕಿರ್ಚೋ ಸೌಂಡ್ ಕೇಳಿಸ್ತು, ಅದರಿಂದಾನೇ ನಾನು ಆ ರೂಮ್ಗೆ ಹೋಗಿದ್ದು ಅಂತ ತಾನೆ. ಆಸಿಡ್ ಹುಡುಗನ್ ಮೇಲೆ ಬಿದ್ದಿದ್ರೆ ಫಸ್ಟ್ ಬಾಯಿಗೆ ಹೋಗಿದ್ದು ಅಂತ ಡಾಕ್ಟರ್ ಕೂಡ ಹೇಳಿದ್ರು. ಹಂಗಿರ್ಬೇಕಾದ್ರೆ ಹುಡುಗನ್ ಕೈಲಿ ಹೆಂಗ್ ಕಿರ್ಚಕ್ ಆಗ್ತಾ ಇತ್ತು? ಹಂಗಾದ್ರೆ ಇವನೇ ತಾನೇ ಸುಳ್ಳು ಹೇಳಿದಾನೆ, ಈ ಡ್ರೈವರ್ ಏನೋ ಒಂದ್ ಕೆಲಸ ಮಾಡಿಟ್ಟಿದ್ದೇನೆ ಅಂತ ಹೇಳಿ ಈಗ ಪೊಲೀಸ್ ಆಫೀಸರ್ ಕೂಡ ಡ್ರೈವರ್ ನ ಹುಡ್ಕೊಂಡು ಅವ್ರ ಅಂಗಡಿ ಕಡೆ ಬರ್ತಾ ಇದಾರೆ. ಆದ್ರೆ ಅಷ್ಟ್ರಲ್ಲಿ ಇಲ್ಲಿ ನಮ್ ಹೀರೋ ಅವ್ನ್ಗೆ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನೋಡಕ್ ಒಳ್ಳೆ ಚಪಾತಿ ಓಸಿಯ ಕಲ್ಲಿದ್ದಂಗ್ ಇದೆಯಾ ಪಾಪ ಆ ಚಿಕ್ಕ ಹುಡುಗ ಅಂತ. ಪಾಪ ಏನೋ ಮಾಡ್ದ, ಜೊತೆಗೆ ಓದ್ತಾ ಇರೋ ಹುಡುಗಿ ಅವ್ರ ಅಜ್ಜಿ ತಪ್ಪು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅದನ್ನ ಪ್ರೂವ್ ಮಾಡೋದಕ್ಕೆ ಬೆಕ್ಕುಗಳನ್ನ ಸಾಯಿಸ್ತಾ ಇರೋದು ಯಾರು ಅಂತ ಹುಡ್ಕೊಂಡ್ ಅಲ್ದ. ಅದ್ರಲ್ಲಿ ನೀನ್ ಸಿಕ್ಕಾಕೊಂಡೆ, ನಿನ್ನ ಕೀ ಬಂಚ್ ಆ ಹುಡುಗನ್ಗೆ ಸಿಕ್ತು, ಅದ್ರಲ್ಲೇ ಬೆಕ್ಕದು ಅಲ್ಲನ್ನ ನೋಡಿ ನೀನೆ ಅಂತ ಕನ್ಫರ್ಮ್ ಮಾಡ್ಕೊಂಡ. ಸರಿ, ಆ ಬರೀ ಆ ಬೆಕ್ಕುಗಳನ್ನ ಸಾಯಿಸಿದಕ್ ಮಾತ್ರ ನೀನ್ ಅವನನ್ನ ಸಾಯಿಸಕ್ಕೆ ಹೋಗಿದ್ಯಾ ಅಲ್ವಲ್ಲ? ನಿನ್ ಬಗ್ಗೆ ಕಂಪ್ಲೀಟ್ ವಿಷಯ ನನ್ಗೆ ಚೆನ್ನಾಗ್ ಗೊತ್ತು ಕಣೋ. ಆ ಚಿಕ್ಕ ಹುಡುಗ ಆ ಕೀನ ಯೂಸ್ ಮಾಡಿ ನಿನ್ನ ಜಾಗದಲ್ಲಿರೋ ಒಂದು ಬಾಕ್ಸ್ ನ ಓಪನ್ ಮಾಡಿ ಫೋಟೋಸ್ ನ ನೋಡಿದಾನೆ. 1999 ಅಲ್ಲಿ ನೀನು ಸುಮಾರು ನಾಯಿಗಳನ್ನ ಬೇಟೆಯಾಡಿ ಸಾಯಿಸಿದ್ಯಾ, ನೀನು ಮತ್ತೆ ನಿನ್ನ ಸೈಕೋ ಇನ್ನೊಂದು ಫ್ರೆಂಡ್. ಇದನ್ನ ಯಾರು ಅಷ್ಟಾಗಿ ಸೀರಿಯಸ್ ಆಗಿ ತಗೊಂಡಿಲ್ವೇ, ನಮ್ ಬಗ್ಗೆ ನ್ಯೂಸ್ ಯಾವ್ದು ಹೊರಗಡೆ ಬರ್ತಾ ಇಲ್ವೇ, ನಮ್ ಬಗ್ಗೆ ಹೆಮ್ಮೆಯಾಗಿ ಮಾತಾಡ್ತಾ ಇಲ್ವೇ ಅಂತ ಹೇಳಿ ನೀವು ಇನ್ನೊಂದು ಸ್ಟೆಪ್ ಜಾಸ್ತಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ 6 ವರ್ಷದ ಚಿಕ್ಕ ಹುಡುಗಿನ ಕರ್ಕೊಂಡೋಗಿ ಸುಟ್ಟು ಸಾಯಿಸಿ ಅದು ಜ್ಞಾಪಕವಾಗಿರ್ಲಿ ಅಂತ ಹೇಳಿ ಫೋಟೋನ ಕೂಡ ತಗೊಂಡಿದ್ದೀರಾ. ಆ ಫೋಟೋನ ನೀನು ನಿನ್ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದು. ಆ ಟೈಮ್ ಆ ಹುಡುಗಿ ಜೊತೆ ಇರೋದು ಇನ್ನೊಂದು ಹುಡುಗಿ, ಅದೇ ಮೆಂಟಲಿ ಪ್ರಾಬ್ಲಮ್ ಅಂತ ಹೇಳಿದ್ವಲ್ಲ, ಆ ಹುಡುಗಿ ನಿಮ್ ಬಗ್ಗೆ ಪೊಲೀಸ್ ಅವ್ರ ಹತ್ರ ಹೇಳಿದ್ರು. ಇದ್ರೂನು ಪೊಲೀಸ್ ಅವರು ಆ ಹುಡುಗಿ ಮಾತನ್ನ ನಂಬಿಲ್ಲ. ನಂಬಿದ್ರೋ ಅವತ್ತೇ ನಿಮ್ ಕತೆ ಮುಗಿತಾ ಇತ್ತೇನೋ. ಆದ್ರೆ ಇಷ್ಟು ದೂರ ನಿಮ್ನ ಬಿಟ್ಟಿದ್ದೇ ಜಾಸ್ತಿ ಕಣೋ. ಆಸಿಡ್ ಹಾಕ, ನೀನ್ ಎಲ್ಲರಿಗೂ ಟಾರ್ಚರ್ ಕೊಡ್ತೀಯಾ, ಎಲ್ಲಾರ್ಗು ಕೊಟ್ಟಿರತ್ರ ನಿನಗ್ ಕೊಟ್ಟಿರ್ತಾನೆ ನನಗ್ ಸಮಾಧಾನ ಆಗೋದು ಅಂತ ಹೇಳಿ ಒಂದೇ ಒಂದು ಡ್ರಾಪೇ ಫಸ್ಟ್ ಅವನ್ ಮೇಲೆ ಬಿಡೋದು. ಆ ಒಂದು ಡ್ರಾಪ್ಗೆ ಏನ್ ಕಿರ್ಚ್ತಾ ಇದ್ದಾನೆ ಅಂತೀರಾ? ಅಯ್ಯೋ ನೋತಾ ಇದೆ ಅಂತ. ಒಂದು ಡ್ರಾಪ್ಗೆ ನೀನ್ ಹಿಂಗಂದ್ರೆ ಪಾಪ ಏಳೆ ಮೈ ಕಣೋ ಚಿಕ್ಕ ಹುಡುಗಂದು, ಅಷ್ಟೊಂದ್ ಸುರ್ದಿದ್ಯಲ್ಲ, ನಿನ್ಗೆ ಪನಿಷ್ಮೆಂಟ್ ಕೊಟ್ರೇನೆ ಕರೆಕ್ಟ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಅಲ್ಲಿರೋ ಆಸಿಡ್ ಬಾಟಲ್ ನೆಲ್ಲ ಎತ್ತಿ ಅವನ್ ಮೇಲೆ ಹಾಕಿ ಆ ಚರ್ಮ ಎಲ್ಲ ಕರ್ಗೋ ತನಕ ಅವನನ್ನ ಟಾರ್ಚರ್ ಕೊಟ್ಬಿಟ್ಟು ನಮ್ ಹೀರೋ ಅಲ್ಲಿಂದ ಹೊರಟೋದ. ನಮ್ ಹೀರೋ ಹೋಗಿದ್ ಒಂದ್ ಸ್ವಲ್ಪ ಹೊತ್ತಿಗೆ ಪೊಲೀಸ್ ಆಫೀಸರ್ ಜಾಗಕ್ಕೆ ಬರೋದು. ಬಂದು ನೋಡಿದ ತಕ್ಷಣ ಅರ್ಥ ಆಗೋಯ್ತು ಇದಕ್ಕೂ ಮುಂಚೆ 2 ಕೊಲೆ ಮಾಡಿರೋನೆ ಇದನ್ನ ಕೂಡ ಮಾಡಿರೋದು ಅಂತ. ಅಂದ್ರೆ ನಮ್ ಹೀರೋ ಅಂತ ಇನ್ನು ಪೊಲೀಸ್ ಆಫೀಸರ್ಗೆ ಗೊತ್ತಿಲ್ಲ. ನೋಡಿ ಸ್ಟನ್ ಆಗ್ಬಿಟ್ರು. ಇನ್ನೊಂದ್ ವಿಷಯ ಏನಂದ್ರೆ ಆ ಟೈಮಲ್ಲಿ ಚಿಕ್ಕ ಹುಡುಗಿ ಕೇಸಲ್ಲಿ ಇವ್ರಿಬ್ಬರನ್ನ ಕೂಡ ಅಂದ್ರೆ ಡ್ರೈವರ್ನ ಮತ್ತೆ ಅವ್ರ ಫ್ರೆಂಡ್ ನ ಇಬ್ಬರನ್ನ ಕೂಡ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ರಲ್ವಾ. ಇವಾಗ ಅದ್ರಲ್ಲಿ ಡ್ರೈವರ್ ಸತ್ತು ಬಿದ್ದಿದ್ದಾನೆ. ಇನ್ ನೆಕ್ಸ್ಟ್ ಟಾರ್ಗೆಟ್ ಅವ್ರ ಫ್ರೆಂಡೇ ತಾನೆ. ಮೋಸ್ಟ್ಲಿ ಸೈಕೋ ಅವನನ್ನ ಸಾಯಿಸಕ ಜಾಗಕ್ಕೆ ಹೋಗಿರ್ಬೋದು ಅಂತ ನಮ್ ಪೊಲೀಸ್ ಆಫೀಸರ್ ಎದ್ದು ಬಿದ್ದು ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲ ಅವ್ನ್ಗೆ ಏನು ಆಗಿಲ್ಲ. ಬಟ್ ಈ ಕೇಸಲ್ಲಿ ಅವನ್ ಸಿಕ್ಕಾಕೊಂಡಿದ್ದಾನೆ. ಅಂದ್ರೆ ಡ್ರೈವರ್ ನ ಸಾಯಿಸಿರೋದು ಅವ್ರ ಫ್ರೆಂಡೇ ಅಂತ ಹೇಳಿ ಅವ್ನ್ ಸಿಕ್ಕಾಕೊಂಡಿದ್ದಾನೆ. ಇದಕ್ಕೂ ಒಂದು ಟ್ವಿಸ್ಟ್ ಇದೆ. ನಮ್ ಹೀರೋ ಪ್ಲಾನ್ ಮಾಡಿರೋದೇ ಆತರ. ಯಾಕಂದ್ರೆ ಅವತ್ತು ಕಾರ್ ಗ್ಯಾರೇಜ್ಗೆ ಕಾರ್ ವಾಶ್ ಮಾಡಿಸ್ಕೊಳಕ್ಕೆ ಅಂತ ಹೋಗಿದ್ದ ಅಲ್ವಾ, ಅವತ್ತು ಈ ಡ್ರೈವರ್ ನಂಬರ್ ನ ಅವ್ರ ಫ್ರೆಂಡ್ ಫೋನ್ ಅಲ್ಲಿ ಫ್ರೆಶ್ ಮೀಟ್ ಅಂತ ಹೇಳಿ ಸೇವ್ ಮಾಡ್ಬಿಟ್ಟು ಇಲ್ಲಿ ಇವ್ನ್ ಶಾಪ್ ಅಲ್ಲಿ ಇಲ್ದೇ ಇರೋ ಟೈಮ್ ಆಗಿ ನೋಡ್ಕೊಂಡು ಬಂದಿದ್ರಲ್ವಾ ಡ್ರೈವರ್ ಹತ್ರ, ಅವನ ಫೋನ್ ಇಂದ ಅವ್ರ ಫ್ರೆಂಡ್ ನಂಬರ್ ಗೆ ಒಂದು ಮಿಸ್ಡ್ ಕಾಲ್ ನ ಕೊಟ್ಟು ಕಟ್ ಮಾಡ್ಬಿಟ್ಟ. ಇನ್ ಇದನ್ನ ನೋಡಿದ ತಕ್ಷಣ ಅವ್ನ್ ಕಾಲ್ ಮಾಡ್ತಾನಲ್ವಾ, ಕಾಲ್ ಮಾಡಿದ್ಮೇಲೆ ಡ್ರೈವರ್ ಇಲ್ಲಿ ಕಾಲ್ ನ ಅಟೆಂಡ್ ಮಾಡಿದ್ದಾನೆ. ಸುಮಾರು ವರ್ಷಗಳಾದ್ಮೇಲೆ ಇಬ್ರು ಮಾತಾಡ್ಕೊಂಡಿದ್ದಾರೆ. ಸುಮ್ನೆ ಅವ್ರ ಒಳಗಡೆ ಇರೋ ಏನೋ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಂಡು ಕಾಲ್ ನ ಕಟ್ ಮಾಡಿದ್ರು. ಇವಾಗ ಪೊಲೀಸ್ ಅವ್ರಿಗೆ ಬಂದಿರೋ ಡೌಟೇ ಅದಲ್ವಾ, ಇಷ್ಟು ವರ್ಷ ಕಾಲ್ ಮಾಡದೆ ಅವ್ನ್ ಇವತ್ತು ಸಾಯ್ತಾನಂದ್ರೆ ಇವತ್ತೇನಕ್ಕೆ ಅವ್ನ್ ಕಾಲ್ ಮಾಡ್ದ ಅಂತ ಹೇಳಿ ಅವ್ರ ಫ್ರೆಂಡ್ ಅರೆಸ್ಟ್ ಮಾಡ್ಕೊಂಡೋಗಿ ವಿಚಾರಣೆ ಮಾಡ್ತಾ ಇದಾರೆ. ಆದ್ರೆ ಅಲ್ಲಿ ಅವ್ನ್ ಹೇಳ್ತಾ ಇರೋದು, ಸರ್ ನನಗೂ ಇದಕ್ಕೇನು ಸಂಬಂಧ ಇಲ್ಲ ಸರ್, ಸುಮಾರು ವರ್ಷ ಆದ್ಮೇಲೆ ನಂಬರ್ ಹೆಂಗ್ ನನ್ ಫೋನ್ ಬಂತು ಅಂತ ಕೂಡ ಗೊತ್ತಿಲ್ಲ, ಸುಮ್ನೆ ಕೆಲವೊಂದ್ ವಿಷಯನ ಮಾತಾಡ್ಕೊಂಡ್ವಿ, ಯಾವಾಗಾದ್ರೂ ಫ್ರೀ ಇದ್ದಾಗ ಇಬ್ರು ಮೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ ಸರ್, ಇನ್ನೇನು ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸಾಲದ್ದಕ್ಕೆ ಕೊಲೆ ನಡೆದಿರೋ ಟೈಮ್ ಅಲ್ಲಿ ನಾನ್ ನನ್ ವರ್ಕ್ ಶಾಪ್ ಅಲ್ಲೇ ಇದ್ದೆ, ಬೇಕಾಗಿದ್ರೆ ಅಲ್ಲಿ ನನ್ ಕೆಲಸ ಮಾಡ್ತಾರೋ ಹುಡುಗನ ಹತ್ರ ಕೂಡ ಕೇಳಿ ಅಂದಾಗ ಅವ್ರು ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಅಷ್ಟರಲ್ಲಿ ಪೊಲೀಸ್ ಆಫೀಸರ್ ಬಂದು ಹೇಳ್ತಾರೆ, ಹೌದಪ್ಪ ನೀನ್ ನನ್ಗೆ ಐಡಿಯಾ ಕೊಡೋದಕ್ಕೂ ಮುಂಚೆನೆ ಆಲ್ರೆಡಿ ನಾನು ನಿನ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾರೋ ಹುಡುಗನ ಹತ್ರ ಮಾತಾಡಿದ್ದಾಯ್ತು. ಆ ಹುಡುಗ ನೀನ್ ಆ ಟೈಮಲ್ಲಿ ಅಲ್ಲೇ ಇದ್ದ ಅಂತ ಹೇಳ್ದ. ಬಟ್ ಆ ಹುಡುಗನ್ಗೆ ಸ್ವಲ್ಪ ಮೆಂಟಲ್ ಇಲ್ನೆಸ್ ಇದೆ ಅಲ್ವಾ, ಆತರ ಹೇಳಿರೋರ್ ಮಾತನ್ನ ಪೊಲೀಸ್ ಅವ್ರು ನಂಬೋದಿಲ್ವಲ್ಲಪ್ಪ, ಅದನ್ನ ಒಂದು ಸಾಕ್ಷಿಯಾಗಿ ಎತ್ಕೊಳ್ಳೋದೇ ಇಲ್ವಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ 1999 ನಲ್ಲಿ ಇವ್ರು ಮಾಡಿರೋ ಕೊಲೆನೆಲ್ಲ ಚಿಕ್ಕ ಹುಡುಗಿ ಕೂಡ ಮೆಂಟಲ್ ಇಲ್ನೆಸ್ ಇದೆ ಅಂತ ಹೇಳಿ ಹುಡುಗಿರು ಹೇಳಿರೋ ಮಾತನ್ನ ಪೊಲೀಸ್ ಅವ್ರು ನಂಬದೆ ಇವ್ರನ್ನ ರಿಲೀಸ್ ಮಾಡಿದ್ರಲ್ವಾ. ನನಗೆ ಗೊತ್ತು ಕಣೋ ನೀನೇ ಕೆಲಸ ಮಾಡಿದ್ದು ಅಂತ ಹೇಳಿ ಮಾತಾಡ್ಬಿಟ್ಟು ನಿನ್ಗೇನ್ ಮಾಡ್ಕೊಡ್ಬೇಕೋ ಕೊಡ್ತೀವಿ ಶಿಕ್ಷೆ ಅಂತ ಹೇಳಿ ಬಂದ್ಬಿಟ್ರು. ಆದ್ರೆ ಹೊರಗಡೆ ಬಂದಿರೋ ನಮ್ ಪೊಲೀಸ್ ಆಫೀಸರ್ ನಮ್ ಹೀರೋ ಹತ್ರ ಹೇಳೋದೇನಂದ್ರೆ, ನನಗೆ ನಿಜವಾಗ್ಲೂ ಗೊತ್ತು ಇವನು ಆ ಕೊಲೆ ಮಾಡಿರಲ್ಲ ಅಂತ, ಅಂದ್ರೆ ಅವ್ರ ಡ್ರೈವರ್ ನ ಸಾಯಿಸಿಲ್ಲ ಅಂತ. ಯಾಕಂದ್ರೆ ಇದಕ್ಕೂ ಮುಂಚೆ ಮಾಡಿರೋ 2 ಕೊಲೆ ಮಾಡಿರೋ ಆ ಸೈಕೋನೆ ಇದನ್ನ ಕೂಡ ಮಾಡಿರ್ತಾನೆ. ಬಟ್ ನನಗೆ ಅರ್ಥ ಆಗ್ದಿರೋ ವಿಷಯ ಏನಂದ್ರೆ ಇವ್ರ ಫ್ರೆಂಡ್ ನ ಅಂದ್ರೆ ಇವ್ನ ಮಾತ್ರ ಏನಕ್ ಸಾಯಿಸದೆ ಬಿಟ್ಬಿಟ್ಟ, ಕೇಸಲ್ಲಿ ಏನಕ್ ಸಿಕ್ಕಾಕಿಸ್ದ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅವಾಗ ನಮ್ ಹೀರೋ ತಲೆಯಲ್ಲಿ ಒಂದು
ವಿಷಯ ಓಡುತ್ತೆ. ಆಕ್ಚುಲಿ ಅವ್ನ್ ಬ್ರೈನ್ ಅಲ್ಲಿ ಇರೋ ಆ ಸೈಕೋ ಹೊಸ ಡಾಕ್ಟರ್ ಇರ್ತಾನಲ್ವಾ, ಅವ್ನ್ ಹೇಳ್ತಾನೆ ಇರ್ತಾನೆ ಇವ್ನು ನಮ್ಮ ಹತ್ರ ಯಾಕೋ ಬಿಡ್ತಿ, ಅವನನ್ನು ಸಾಯಿಸ್ಬಿಡು ಅಂತ. ಆದ್ರೆ ನಮ್ ಹೀರೋ ಹೇಳೋದೇನಂದ್ರೆ ಎಲ್ಲಾ ಸೈಕೋಗಳಿಗೂ ಸಾಯಿಸೋದು ಮಾತ್ರ ಶಿಕ್ಷೆ ಕೊಟ್ಟಂಗಲ್ಲ, ಅವನನ್ನ ಬೇರೆ ರೀತಿಯಲ್ಲಿ ಸೇಡ್ ತೀರ್ಸ್ಕೋಬೇಕು, ಅದಕ್ಕೆ ಈ ತರ ಕೇಸಲ್ಲಿ ಅವನನ್ನ ಸಿಕ್ಕಾಕ್ಸಿದೀನಿ ಅಂತ ಹೇಳ್ತಾರೆ. ಬಟ್ ಇದರಿಂದಗಡೆ ನಮ್ ಹೀರೋ ಇನ್ನೇನ್ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವನನ್ನ ಜೈಲ್ಗೆ ಹಾಕಿದ್ದಾಯ್ತು. ಆದ್ರೆ ನಮ್ ಹೀರೋಗೆ ಒಂದು ಪ್ಲಸ್ ಪಾಯಿಂಟ್ ಏನಾಗಿದೆ ಅಂತಂದ್ರೆ ಆ ಸೈಕೋ ಮಾತ್ನ ಪ್ರತಿ ಟೈಮು ನಮ್ ಹೀರೋ ಕೇಳ್ತಾ ಇಲ್ಲ. ಸ್ವಲ್ಪ ಇವಾಗ ನಮ್ ಹೀರೋ ಅವನ ಕಾನ್ಸೆಪ್ಟ್ ಗೆ ಬರ್ತಾ ಇದ್ದಾನೆ ಅಂತ ಕಾಣುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಆ ಸೈಕೋ ಬ್ರೈನ್ ಆಕ್ಟಿವೇಟ್ ಆದ್ರೇನೆ ಸಾಕು, ಮುಂದ್ಗಡೆ ಯಾರಿದ್ದಾರೆ ಏನು ಅಂತ ಕೂಡ ನೋಡಲ್ಲ, ಅವ್ರನ್ನ ಸಾಯಿಸ್ಬಿಡ್ತಾ ಇದ್ದ. ಬಟ್ ಇವಾಗ ಒಂದ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದಾನಲ್ವಾ, ಅದನ್ನ ನೆನ್ಸ್ಕೊಂಡು ಅವ್ನಿಗೋನೆ ಸಂತೋಷ. ಬಟ್ ಯಾವ್ದೆಂಗೋ ಈಗ ಸದ್ಯಕ್ಕೆ ಡ್ರೈವರ್ ನ ಸಾಯಿಸಿರೋ ಕೇಸಲ್ಲಿ ಅವ್ರ ಫ್ರೆಂಡ್ ಅನ್ನೇ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ. ಇವಾಗ ಇಲ್ಲಿ ನಮ್ ಹೀರೋ ಅವರ ಆಂಟಿನ ತೋರಿಸ್ತಾರೆ. ಆಂಟಿ ಮತ್ತೆ ಅವ್ರ ಜೊತೆ ಇರ್ತಾನಲ್ಲ ಒಂದು ಚಿಕ್ಕ ಹುಡುಗ, ಆ ಹುಡುಗಗೆ ನಮ್ ಹೀರೋ ಅಂದ್ರೆ ತುಂಬಾ ಇಷ್ಟ. ಬಟ್ ಒಂದ್ ಸೀನ್ ಅಲ್ಲಿ ನಮ್ ಹೀರೋನ ಸಾಯಿಸಕ್ ಕೂಡ ಪ್ರಯತ್ನ ಪಟ್ರು. ಅವಾಗ ಆಂಟಿ ಕೂಡ ಭಯ ಪಟ್ಟಿದ್ರು ನಮ್ ಹೀರೋನ ನೋಡಿ. ಬಟ್ ಏನಕ್ಕೆ ಅಂತ ಇವಾಗವರೆಗೂ ಗೊತ್ತಿಲ್ಲ. ಅವರ ಹಸ್ಬೆಂಡ್ ಗೆ ಅಂದ್ರೆ ಆಂಟಿ ಅವರ ಹಸ್ಬೆಂಡ್ ಗೆ ಫಾರಿನ್ ಕಂಟ್ರಿಲಿ ಎಲ್ಲೋ ಕೆಲಸ ಸಿಕ್ಕಿದೆ. ಸೊ ಇವ್ರಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ. ಸೊ ಲಾಸ್ಟ್ ಅಂಡ್ ಫೈನಲ್ ನಮ್ ಹೀರೋಗೆ ಒಂದು ಬಾಯಿನ ಹೇಳಿದಾಗ ಹೀರೋ ಅವ್ರಿಬ್ಬರನ್ನ ಬಸ್ ಕೂಡ ಹಚ್ಚಿ ಬಿಟ್ಟ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವರ ಅಣ್ಣ ಅಂದ್ರೆ ಚರ್ಚ್ ಫಾದರ್ ಇದ್ರಲ್ವಾ, ಅವರ ಬರ್ತ್ ಡೇ ಇವತ್ತು. ಸೊ ಯಾವ ಚರ್ಚ್ ಅಲ್ಲಿ ಆ ಸೈಕೋ ನಮ್ಮ ಫಾದರ್ ನ ಸಾಯಿಸಿದ್ರು ಆ ಜಾಗಕ್ಕೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿ ತುಂಬಾ ಫೀಲ್ ಮಾಡ್ಕೊಂಡಿದ್ದವನು ಕೈಲಿ ಒಂದು ಬಾಟಲ್ ನೆಲ್ಲ ತಗೊಂಡು ಸ್ಟ್ರೇಟ್ ಆಗಿ ನಮ್ ಹೀರೋ ಮನೆಗೆ ಬರ್ತಾನೆ. ಬಂದವನು ಅವರ ಫಾದರ್ ಬಗ್ಗೆ ಅಂದ್ರೆ ಅವ್ರ ಅಣ್ಣ ಬಗ್ಗೆ ಎಲ್ಲ ಹೇಳ್ಕೊಂಡು ತುಂಬಾ ಫೀಲ್ ಮಾಡಿದವನು. ಅಣ್ಣ ಅಂತ ಒಬ್ಬ ಇದ್ದ, ಆದ್ರೆ ಯಾವತ್ತು ನಾನು ಅವನನ್ನ ಅಣ್ಣ ತರ ಟ್ರೀಟ್ ಮಾಡ್ಲೇ ಇಲ್ಲ. ನನ್ನಿಂದ ಅವನ್ಗೆ ಪ್ರತಿ ಸತಿ ನೋವೇ ಆಗಿತ್ತು. ಆದ್ರೆ ನನ್ನ ಪ್ರೀತಿ ವಿಶ್ವಾಸನೆಲ್ಲ ತೋರ್ಸ್ಬೇಕು ಅಂತಂದ್ರೆ ಇವಾಗವರೆಗೂ ನನ್ಗೆ ಯಾರು ಸಿಗ್ತಾನೆ ಇಲ್ವೇ, ಸೆಲೆಕ್ಟ್ ಆಗಿ ನೀನ್ ನನ್ಗೆ ತಮ್ಮ ಆಗ್ಬಿಡು ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ದೆ ಅವರ ಕತ್ತಲ್ಲಿ ಇರತ್ತಲ್ಲ ಲಾಕೆಟ್, ಅವರ ಫ್ಯಾಮಿಲಿ ಫೋಟೋ ಇದ್ದಿದ್ ಲಾಕೆಟ್, ಅವರ ಹತ್ರ ಫೋಟೋ ಕಳೆದೋಯ್ತು ಪರ್ಸ್ ಜೊತೆ, ಅವಾಗ ಲಾಕೆಟ್ ತಾನೇ ಇಟ್ಕೊಂಡಿದ್ರು. ಅದನ್ನೆಲ್ಲ ನಮ್ ಹೀರೋಗೆ ತೋರ್ಸ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಇನ್ನೊಂದೇನಂದ್ರೆ ಆ ಫಾದರ್ ಕತ್ತಲ್ ಕೂಡ ಇದೇ ತರ ಒಂದು ಚೈನ್ ಇದ್ದಿರತ್ತೆ. ಅದು ಮಿಸ್ ಆಗಿರೋ ವಿಷಯ ಇನ್ನು ನಮ್ ಪೊಲೀಸ್ ಆಫೀಸರ್ಗೆ ಗೊತ್ತಿಲ್ಲ. ಆ ಚೈನು ಆ ಎವಿಡೆನ್ಸ್ ಬಾಕ್ಸ್ ಒಳಗಡೆನೆ ಇದೆ. ಅಂದ್ರೆ ಅವ್ರ ಅಣ್ಣ ಸತ್ತ ಮೇಲೆ ಡೀಟೇಲ್ಸ್ ಎಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತಾರಲ್ಲ, ಅದ್ರಲ್ಲಿ ಇದೆ ಅಂತಾನೆ ಅನ್ಕೊಂಡಿರೋದು. ಇವಾಗ ಹಂಗೆ ಇಬ್ರು ಫುಲ್ ಆಗಿ ಕುಡಿದು ಟೈಟ್ ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಆಸ್ ಯೂಶುವಲ್ ನಮ್ಮ ಪೊಲೀಸ್ ಆಫೀಸರ್ ಇದ್ದವರು ಕೆಲ್ಸಕ್ಕೆ ಅಂತ ಹೋದ್ರು. ಅಲ್ಲೋಗಿ ನೋಡಿದ್ರೆ ಅವ್ರ ಕತ್ತಲ್ಲಿ ಲಾಕೆಟ್ ಇಲ್ಲ. ಅಯ್ಯೋ ಈ ಲಾಕೆಟ್ ಎಲ್ಲೋಯ್ತು, ನೈಟ್ ಕುಡ್ದ್ಬಿಟ್ಟು ಬಂದ್ಮೇಲೆ ಮತ್ತಲ್ಲಿ ನಾನು ಇಲ್ಲೆಲ್ಲಾದ್ರೂ ಬಿಟ್ಬಿಟ್ನಾ ಅಂತ ಹೇಳಿ ಎಲ್ಲಾ ಎವಿಡೆನ್ಸ್ ಬಾಕ್ಸ್ ಚೆಕ್ ಮಾಡ್ತಾ ಇರ್ತಾರೆ. ಅವಾಗ ಸುಮಾರು ವರ್ಷಗಳಿಂದ ಕೊಲೆ ಆಗಿರೋ ಆ ಎವಿಡೆನ್ಸ್ ಬಾಕ್ಸ್ ಅಲ್ಲಿರೋ ಕತ್ತಿಯಲ್ಲಿ ಇವಾಗ ಬ್ಲಡ್ ಬಂದಿದೆ. ಇದೆಂಗಪ್ಪ ಬಂತು, ಇದಕ್ಕೆ ಮುಂಚೆ ಎವಿಡೆನ್ಸ್ ಬಾಕ್ಸ್ ಅಲ್ಲಿ ಇದ್ದಿದ್ ಕತ್ತಿಯಲ್ಲಿ ಬ್ಲಡ್ ಇರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ. ನಮ್ ಹೀರೋ ಆಕ್ಚುಲಿ ಈ ಕತ್ತಿನ ಎತ್ಕೊಂಡು ಹೋಗಿ ಆ ಸೈಕೋನ ಸಾಯಿಸಿದ್ದು, ಅಂದ್ರೆ ವಯಸ್ಸಾಗಿರೋ ಸೈಕೋನ ಸಾಯಿಸಿದ್ದು, ಮತ್ತೆ ತಗೊಂಬಂದ್ ಕತ್ತಿನ ಇಟ್ಬಿಟ್ಟ. ಅದ್ರಲ್ಲಿ ಬ್ಲಡ್ ಹಂಗೆ ಇರುತ್ತೆ. ಇದನ್ನ ಶಾಕ್ ಆಗಿ ನೋಡ್ತಾ ಇರೋ ನಮ್ ಪೊಲೀಸ್ ಆಫೀಸರ್ ಫಾರೆನ್ಸಿಕ್ ಗೆ ಟೆಸ್ಟ್ ಗೆ ಕೊಡ್ತಾರೆ, ಇದ್ರಲ್ಲಿ ಯಾರ್ ಬ್ಲಡ್ ಇದೆ ನೋಡಿ ಅಂತ. ಅದೇ ಟೈಮ್ ಅಲ್ಲಿ ಮನೆ ಕ್ಲೀನ್ ಮಾಡ್ತಾ ಇರೋ ನಮ್ ಹೀರೋಗೆ ಒಂದು ಕಬರ್ಡ್ ಅಲ್ಲಿ ಆ ಪೊಲೀಸ್ ಆಫೀಸರ್ ಕತ್ತಲ್ಲಿರೋ ಚೈನ್ ಸಿಗುತ್ತೆ. ಅಯ್ಯಯ್ಯೋ ನೈಟ್ ಇದ್ರ ಬಗ್ಗೆ ಪಾಪ ತುಂಬಾ ಫೀಲ್ ಮಾಡಿ ಮಾತಾಡ್ತಾ ಇದ್ರು. ಆಮೇಲೆ ಸಿಕ್ಕಿಲ್ಲ ಅಂತ ಹೇಳಿ ಎಲ್ಲಿ ಹುಡುಕ್ತಾ ಇದಾರೋ ಏನೋ, ಫಸ್ಟ್ ಇದನ್ನ ಕೊಟ್ಬಿಟ್ ಬರೋಣ ಅಂತ ಚೈನ್ ತಗೊಂಡು ಒಂದ್ ಸ್ಟ್ರೇಟ್ ಆಗಿ ಎವಿಡೆನ್ಸ್ ರೂಮ್ ಬಂದ್ ನೋಡಿದ್ರೆ ಸರಿಯಾದ ಶಾಕು. ನಮ್ ಪೊಲೀಸ್ ಆಫೀಸರ್ ತಿರುಗಿ ನೋಡ್ತಾರ, ಆಕ್ಚುಲಿ ಅವ್ರ ಕತ್ತಲ್ಲಿ ಚೈನ್ ಇದೆ. ಹಂಗಾದ್ರೆ ಇವ್ನ ಕೈಯಲ್ಲಿರೋ ಚೈನ್ ಯಾರ್ದು? ಫಾದರ್ದೇ ತಾನೇ ಇರ್ಬೇಕು. ಇದ್ರ ನೋಡಿದ್ಮೇಲೆ ನಮ್ ಹೀರೋಗೆ ಮಾತುಕತೆನೆ ಬರ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ಟು ಹೊರಗಡೆ ಬಂದ್ಬಿಟ್ಟ. ಆ ಟೈಮ್ ಅಲ್ಲಿ ಹೀರೋಯಿನ್ ಎದ್ದೋ ಬಿದ್ದು ಅಂತ ಹೇಳಿ ಹೀರೋನ ನೋಡೋದಕ್ಕೆ ಅಂತ ಬರ್ತಾಳೆ. ಅದೇ ಹೇಳಿದ್ದಲ್ವಾ ಇವತ್ತು ಹೋಗೋಣ ಡಿನ್ನರ್ಗೆ ಅಂತ, ಸೊ ಅದಕ್ಕೋಸ್ಕರ ಬಂದಿರೋದು. ಅವಾಗ ಅವಳ ಕತ್ತಲ್ಲಿರೋ ಚೈನ್ ನೋಡಿ ನಮ್ ಹೀರೋ ಸಖತ್ ಶಾಕ್ ಆಗ್ಬಿಟ್ಟ. 1 year 2 year ಬ್ಯಾಕ್ ನಮ್ ಹೀರೋ ಕೊಟ್ಟಿರೋ ಗಿಫ್ಟೇ ತಾನೇ ಇದು. ಬಟ್ ಅವಾಗ ಅವಳ ಅದನ್ನ ಹಾಕೊಂಡಿರ್ಲಿಲ್ಲ. ಇವಾಗ ಹೀರೋಗೆ ಮತ್ತೆ ನಮ್ ಹೀರೋಯಿನ್ ಮೇಲೆ ಲವ್ ಬಂದಿದೆ ಅಂತ ತಾನೇ ಹಾಕೊಂಡಿದ್ಲು. ಇದನ್ನ ನೋಡಿ ಶಾಕ್ ಆದ. ಈ ಶಾಕಿಗೆ ಕಾರಣ ಅದ್ರಲ್ಲಿರೋ ಡಾಲರ್. ಯಾಕಂದ್ರೆ ಅದನ್ನ ಕೂಡ ಒಂದು ಬೆಕ್ಕನ ಹಲ್ಲಿನಿಂದ ಮಾಡಿರೋದೆ. ಇದಕ್ಕೂ ಮುಂಚೆ ಆ ಡ್ರೈವರ್ ನ ಸಾಯಿಸ್ಬೇಕಾದ್ರೆ ಅದಕ್ಕೆ ಕಾರಣ ಕೂಡ ಇದೆ ತಾನೆ, ಅವ್ನ್ ಕಂಡಿದ್ದ ವಿಷಯ ಇದೆ ತಾನೆ. ಅವ್ನ್ ಕೀ ಪಂಚಲ್ ಹಾಕೊಂಡಿದ್ದ. ಅಂದ್ರೆ ನಮ್ ಹೀರೋ ಪೊಲೀಸ್ ಆಗಿರ್ಬೇಕಾದ್ರೆ ಒಂದು ಸಣ್ಣ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ವಾ, ಅವಾಗ ಅವ್ರ ಇರೋ ಏರಿಯಾನಲ್ಲಿ ಕೂಡ ಬೆಕ್ಕುಗಳೆಲ್ಲ ಸಾಯ್ತಾ ಇತ್ತು. ಅದ್ರ ಅಲ್ಲೂ ಕೂಡ ಯಾರೋ ಕಿತ್ತಾಕಿದ್ರು ಅಂತ ಹೇಳಿದ್ರಲ್ವಾ, ಮೋಸ್ಟ್ಲಿ ಅದು ನಮ್ ಹೀರೋನೇನೋ. ಅದ್ರಲ್ವಾ ಚಿಕ್ಕ ಹುಡುಗ ಈ ಹುಡುಗಿನ ಮೀಟ್ ಮಾಡಿದಾಗ ಅವಳವಾಗ ಅದನ್ನ ಕತ್ತಲ್ಲಿ ಹಾಕೊಂಡ್ ಬಂದಿದ್ಲಲ್ವಾ ನಮ್ ಹೀರೋಯಿನ್, ಇದು ಯಾರು ನಿನ್ಗೆ ಕೊಟ್ಟಿದ್ದು ಅಂತ ಹೇಳಿದಾಗ ಅವಾಗ ತಾನೇ ನಮ್ ಹೀರೋ ಬಂದ. ಅವಾಗ ನಮ್ ಹೀರೋಯಿನ್ ಕೈ ತೋರ್ಸ್ಬಿಟ್ಟು ಹೇಳ್ತಾಳೆ ಇವನೇ ನನ್ಗೆ ಅದನ್ನ ಗಿಫ್ಟ್ ಮಾಡಿದ್ದು ಅಂತ. ಅದಕ್ಕೆ ಇರ್ಬೋದೇನೋ ಮೋಸ್ಟ್ಲಿ ಇವನ್ ಕೂಡ ಬೆಕ್ಕುಗಳನ್ನ ಸಾಯಿಸೋನು ಅಂತ ಹೇಳಿ ಚಿಕ್ಕ ಹುಡುಗ ಭಯ ಪಟ್ಕೊಂಡು ಓಡೋಗಿದ್ದು. ಇದನ್ನೆಲ್ಲ ಇವಾಗ ಹೆಂಗ್ ನಮ್ಗೆ ಹೊಸದಾಗಿ ತೋರಿಸ್ತಾ ಇದಾರೋ ಅದೇ ತರನೇ ನಮ್ ಹೀರೋ ಬ್ರೈನ್ ಗೆ ಕೂಡ ಇದೆ. ಈ ಡಾಲರ್ ನ ನೋಡಿ ಶಾಕ್ ಆದವನು ಎದ್ನೋ ಬಿದ್ನೋ ಅಂತ ಮನೆಗೆ ಓಡೋಗ್ತಾನೆ. ಯಾಕಂದ್ರೆ ಫಾದರ್ದು ಲಾಕೆಟ್ ಸಿಕ್ತಲ್ಲ ಒಂದು ಕಬರ್ಡ್ ಅಲ್ಲಿ, ಅದನ್ನ ಪೊಲೀಸ್ ಆಫೀಸರ್ದು ಅಂತ ಅನ್ಕೊಂಡಿದ್ದ. ಬಟ್ ಆ ಕಬರ್ಡ್ ಅಲ್ಲಿ ಇನ್ನು ಏನೆಲ್ಲ ಇದೆ ಅಂತ ತೆಗೆದ್ ನೋಡಿದ್ರೆ ಸರಿಯಾದ ಶಾಕು. ಯಾಕಂದ್ರೆ ನಮ್ ಹೀರೋಯಿನ್ ಅವ್ರ ಅಜ್ಜಿ ಡ್ರೆಸ್ ಹಾಕೊಂಡಿರ್ತಾರಲ್ಲ ಒಂದು ಪಿನ್ ಟೈಪ್ ಡಿಸೈನ್ ಪಿನ್, ನಮ್ ಹೀರೋಯಿನ್ ಕೊಟ್ಟಿದ್ ಗಿಫ್ಟ್ ಅಂತ, ಆ ಪಿನ್ ಕೂಡ ಇಲ್ಲೇ ಇದೆ. ಇದನ್ನ ನೋಡಿ ಅವ್ನು ಇನ್ನೂ ಭಯ ಪಡ್ತಾ ಇದ್ದಾನೆ. ಯಾಕಂದ್ರೆ ಆ ಎವಿಡೆನ್ಸ್ ಬಾಕ್ಸ್ ಎಲ್ಲ ಅದಿಲ್ಲ, ಅದು ಮಿಸ್ ಆಗಿದೆ ಅಂತ ತಾನೇ ಹೇಳ್ತಾ ಇದ್ರು. ಇದಕ್ಕೂ ಮುಂಚೆ ಒಂದ್ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ಲಲ್ಲ, ಆ ಹುಡುಗಿ ಕತ್ತಲ್ಲಿ ಮತ್ತೆ ಈ ಪಿನ್ ಎಲ್ಲ ಇತ್ತು ಅಂತ ಕೂಡ ನಮ್ ಹೀರೋ ಹೇಳ್ದ. ಬಟ್ ಪೊಲೀಸರು ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಷ್ಟ್ರಲ್ಲಿ ಅದು ಇರ್ಲಿಲ್ಲ. ಬಟ್ ಇವಾಗ ಅದು ಇವನ್ ಹತ್ರ ಇದೆ. ಇವನ್ ತಲೆಯಲ್ಲಿ ಏನೆಲ್ಲ ಓಡ್ಬೋದು. ಸಖತ್ ಭಯ ಪಟ್ಟವನು ಇನ್ನೊಂದ್ ವಿಷಯನ ಯೋಚನೆ ಮಾಡ್ತಾನೆ. ಅವತ್ತು ಹೊಸ ಡಾಕ್ಟರ್ ನ ಅಂದ್ರೆ ಆ ಸೈಕೋನ ಹಿಡಿಯೋದಕ್ಕೂ ಮುಂಚೆ ಇವನ ಬೇಸ್ಮೆಂಟ್ ಗೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದ ಅಲ್ವಾ, ಅದ್ರಲ್ಲಿ ಕಂಪ್ಲೀಟ್ ಆಗಿ ನಮ್ ಹೀರೋನೇ ಆ ಸೈಕೋ ಟಾರ್ಗೆಟ್ ಮಾಡಿ ಫೋಟೋಸ್ ಎಲ್ಲ ಹಿಡಿದಿರ್ತಾನೆ. ಅವ್ನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಯಾವ ಜಾಗದಲ್ಲಿ
ಜಾಗದಲ್ಲಿ ನಿಂತಿದ್ದಾನೆ ಅಂತ ಪ್ರತಿಯೊಂದನ್ನು ಫೋಟೋ ಹಿಡಿದು ಹಾಕಿದ್ದ ಅಲ್ವಾ. ಅವಾಗ ಅದ್ರ ನೋಡಿ ನಮ್ ಹೀರೋ ಶಾಕ್ ಆಗಿದ್ದ. ಪ್ಲಸ್ ಅದ್ರಲ್ಲಿ ಒಂದು ಫೋಟೋ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಯಾಕಂದ್ರೆ ನಮ್ ಹೀರೋ ಇದಕ್ಕೂ ಮುಂಚೆ ಇದ್ದಲ್ವಾ ಮನೆಯಲ್ಲಿ, ಆ ಮನೆಯಲ್ಲಿ ಒಂದು ಭಾಗನ ಮಾತ್ರ ಫೋಕಸ್ ಮಾಡಿ ಫೋಟೋನ ಹಿಡಿದಿರ್ತಾರೆ. ಅದ್ ಏನಿರ್ಬೋದು ಅಂತ ಹೇಳಿ ಸ್ಟ್ರೈಕ್ ಆಗಿರೋ ಇವನಿಗೆ ಇವಾಗ ಎದ್ನೋ ಬಿದ್ದಂತ ಅವ್ರ ಹಳೆ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಆ ಜಾಗ ಹತ್ರ ಹೋಗ್ಬೇಕು ಅಂತಂದ್ರೆ ಆ ಹೊಸ ಡಾಕ್ಟರ್ ಬಿಡ್ತಾ ಇಲ್ಲ. ಬೇಡ ಕಣೋ, ಹೋಗ್ಬೇಡ ಅಂತ. ಹೊಸ ಡಾಕ್ಟರ್ ಅಲ್ಲಿ ಬಂದಿಲ್ಲ. ಅವ್ನ ತಲೆಯಲ್ಲಿರೋ ಒಂದು ಭಾಗ ಅವನ್ಗೆ ಹೇಳ್ತಾ ಇದೆ, ಬೇಡ ನೀನ್ ಆ ಜಾಗಕ್ಕೆ ಹೋಗ್ಬೇಡ, ಅದನ್ನ ಓಪನ್ ಮಾಡ್ಬೇಡ ಅಂತ. ನಮ್ ಹೀರೋಗ ಟೆನ್ಷನ್ ಆಗ್ತಾ ಇರುತ್ತೆ, ಇಲ್ಲ ನಾನು ಹೋಗ್ಲೇಬೇಕು ಅಂತ. ಅಲ್ಲೋಗಿ ತೆಗೆದ್ರೆ ಅಲ್ಲಿ ಬೇಸ್ಮೆಂಟ್ ಹೋಗೋ ತರ ಒಂದು ಡೋರ್ ಇರುತ್ತೆ. ಅವಾಗೂ ಒಂದ್ ತಲೆಯಲ್ಲಿರೋ ಒಂದ್ ಕಡೆ ಬ್ರೈನ್ ಬಂದು ಬೇಡ ಓಪನ್ ಮಾಡ್ಬೇಡ ಅಂತ ಇದ್ರೆ ಅದನ್ನು ಮೀರಿ ನಾವ್ ಹೀರೋ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ನೀವ್ ನಂಬೋದೇ ಇಲ್ಲ, ಒಳಗಡೆ ಅಷ್ಟು ದೊಡ್ಡ ಸೆಟಪ್ ಇರುತ್ತೆ. ಆ ಹೊಸ ಡಾಕ್ಟರ್ ಸೈಕೋ ಅಂತ ಅನ್ಬಿಟ್ಟು ಅವ್ನ ರೂಮ್ ಒಳಗಡೆ, ಅವನ ಬೇಸ್ಮೆಂಟ್ ಒಳಗಡೆ ಹೋಗಿ ನಾವ್ ಏನೆಲ್ಲಾ ನೋಡಿದ್ವಿ, ಅವ್ನ್ ಮಾಡಿರೋ ಕೊಲೆಗಳು ಫೋಟೋಸ್ ಎಲ್ಲ ಅಲ್ಲಿ ಏನೆಲ್ಲ ಇತ್ತು ಅದೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿದೆ. ಅಂದ್ರೆ ಇವಾಗ ನಮ್ಗೆ ಏನ್ ಅನ್ಸುತ್ತೆ, ಹೊಸ ಡಾಕ್ಟರ್ ನಿಜವಾಗ್ಲೂ ಕೊಲೆಗಾರ ಅಲ್ಲ, ಅವ್ನ್ ಸೈಕೋ ಅಲ್ಲ, ನಮ್ ಹೀರೋನೇ ಸೈಕೋ ಅಂತ ತಾನೆ. ಇದ್ರ ನೋಡಿ ಅವನೇ ಶಾಕ್ ಆಗ್ಬಿಟ್ಟ. ಇನ್ನು ಹೇಳ್ಬೇಕಂದ್ರೆ ಪಕ್ಕದಲ್ಲಿರೋ ಒಂದು ಡ್ರಮ್ ನ ಓಪನ್ ಮಾಡಿದ್ರೆ ಅದ್ರ ಒಳಗಡೆ ಒಂದು ಡೆಡ್ ಬಾಡಿ ಇದೆ. ಇದ್ರ ನೋಡಿ ಅವನಿಗಂತೂ ತಲೆ ಸುತ್ಕೊಂಡೇ ಬಂದ್ಬಿಡ್ತು. ಇಷ್ಟು ದಿನ ಹೊಸ ಡಾಕ್ಟರ್ ಕೊಲೆ ಮಾಡ್ತಾ ಇದ್ದಾನೆ, ಅವನೇ ಸೈಕೋ ಅಂತ ಅನ್ಕೊಂಡಿದ್ದೆ, ಆದ್ರೆ ನಾನೇನ ಸೈಕೋ ಅಂತ ಅವನಿಗೆ ಶಾಕಿಂಗ್ ಆಗಿರುತ್ತೆ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ಒಂದನ್ನ ತೋರಿಸ್ತಾರೆ. ನಮ್ಮ ಪೊಲೀಸ್ ಆಫೀಸರ್ ಅವ್ರ ಅಣ್ಣ ಫಾದರ್ ನ ಸಾಯಿಸಿದ್ಮೇಲೆ, ಅವಾಗೂ ನಮ್ಗೆ ಕಿಲ್ಲರ್ ಮುಖ ತೋರಿಸಿರೋದಿಲ್ವಲ್ಲ, ಸಾಯಿಸಿದ್ಮೇಲೆ ಫಾದರ್ ಸಾಯೋದಕ್ಕೂ ಮುಂಚೆ ಕಿಲ್ಲರ್ ನ ನೋಡ್ಬಿಟ್ಟು ನೀನು ಇನ್ನಷ್ಟು ದಿನ ಚೆನ್ನಾಗಿರ್ಬೇಕಪ್ಪ ಅನ್ನೋ ತರ ಒಂದು ಆಶೀರ್ವಾದನ ಮಾಡಿರ್ತಾರಲ್ವಾ. ಅವಾಗ ನಮ್ಗೆ ಕಿಲ್ಲರ್ ಮುಖನ ತೋರಿಸಿದ್ರೆ ಚಿಕ್ಕ ವಯಸ್ಸಲ್ಲಿರೋ ಆ ಕಿಲ್ಲರ್ ಹುಡುಗನ ತರ ತೋರಿಸ್ತಾರೆ. ಆ ಹುಡುಗ ಅವಾಗೂ ದೇವ್ರ ಹತ್ರ ಬೇಡ್ಕೊಳ್ಳೋದೇ, ನನ್ನನ್ನ ಮಾನ್ಸ್ಟರ್ ಆಗಿ ಚೇಂಜ್ ಮಾಡ್ಬಿಡ್ಬೇಡ ದೇವ್ರೆ ಅಂತ ನಾನು ಇಷ್ಟೋ ಕೇಳ್ಕೊಂಡ್ರೆ ಕೂಡ ಕೊನೆದಾಗ ನೀ ನನ್ನ ಮಾನ್ಸ್ಟರ್ ಆಗಿ ಚೇಂಜ್ ಮಾಡ್ಬಿಟ್ಟೆ ಅಲ್ವಾ. ಈ ಭೂಮಿ ಮೇಲೆ ತಪ್ಪು ಮಾಡ್ತಿರೋರ್ಗೆ ನೀನ್ ಶಿಕ್ಷೆ ಕೊಡ್ತೀಯೋ ಇಲ್ವೋ, ಆದ್ರೆ ನಾನಂತೂ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದ. ಇವಾಗ ಹಂಗೆ ಬೆಳೆದಿರೋ ವರ್ಷನ್ ನ ತೋರಿಸಿದ್ರೆ ಅದು ಹೊಸ ಡಾಕ್ಟರ್ ಅಲ್ಲ, ಅದು ನಮ್ ಹೀರೋ ಅನ್ನೋ ತರನೇ ತೋರಿಸ್ತಾ ಇದಾರೆ. ಅಂದ್ರೆ ಇಷ್ಟು ದಿನ ಇಷ್ಟು ಕೊಲೆಗಳು ಮಾಡಿರೋದು ನಮ್ ಹೀರೋನೇನಾ. ಸಾಲದಕ್ಕೆ ಇವಾಗ ಬೇಸ್ಮೆಂಟ್ ತಕೊಂಡು ಅವ್ನು ಒಳಗಡೆ ಬಂದಾಗ ಅಲ್ಲೊಂದು ಡ್ರಮ್ ಅಲ್ಲಿ ಒಂದು ಡೆಡ್ ಬಾಡಿ ಕೂಡ ಇತ್ತಲ್ವಾ. ಆ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಅವ್ನ್ ಲಾಸ್ಟ್ ಅಂಡ್ ಫೈನಲ್ ಒಂದು ಕಿಡ್ನಾಪ್ ಮಾಡಿದ್ದಲ್ಲ, ಒಂದು ಚಿಕ್ಕ ಹುಡುಗ ಪಾರ್ಕ್ ಅಲ್ಲಿ ಕಿಡ್ನಾಪ್ ಮಾಡ್ಕೊ ಬಂದಿದ್ದಲ್ವಾ, ಆ ಹುಡುಗನ ಡೆಡ್ ಬಾಡಿನೇ ಇದು. ಆ ಹುಡುಗನ್ನ ಬಾಕ್ಸ್ ಅಲ್ಲಿ ಇಡೋದಕ್ಕೂ ಮುಂಚೆ ನಮ್ ಪೊಲೀಸ್ ಆಫೀಸರ್ಗೆ ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ದ ಅಲ್ವಾ, ಈ ಹುಡುಗನ್ಗೆ 3 days ಟೈಮು, 3 days ಅಲ್ಲಿ ನೀವು ಆ ಹುಡುಗನ್ನ ಕಂಡಿಡ್ದಿಲ್ಲ ಅಂದ್ರೆ ಆ ಹುಡುಗ ಸತ್ತೋಗ್ಬಿಡ್ತಾನೆ ಅಂತ. ಬಟ್ ಆ ಹುಡುಗನ ಕಂಡಿಡಿಯೋ ಪ್ರೋಸೆಸ್ ಅಲ್ಲಿ ತಾನೆ ಫಾದರ್ ಸತ್ತಿದ್ದು, ಅಂದ್ರೆ ನಮ್ ಪೊಲೀಸ್ ಆಫೀಸರ್ ಅವರ ಫಾದರ್ ಸತ್ತಿದ್ದು. ಆದ್ರಿಂದ ಈಯಪ್ಪ ಡಿಪ್ರೆಷನ್ ಗೆ ಹೊರಟೋದ ಪೊಲೀಸ್ ಆಫೀಸರ್. ಸ್ವಲ್ಪ ದಿನ ಕುಡಿಯೋದು, ರೂಮ್ ಸೇರೋದು ಅಂತ ಅಲ್ಲೇ ಇದ್ಬಿಟ್ಟ. ಈ ಹುಡುಗನ ಕಡೆ ಗಮನ ಕೊಟ್ಟೇ ಇಲ್ಲ. ಅಂದ್ರೆ 3 days ಅಲ್ಲಿ ನಮ್ ಪೊಲೀಸ್ ಆಫೀಸರ್ ಕೇಸ್ ನ ಸಾಲ್ವ್ ಮಾಡಿಲ್ಲ ಅಂತ ಆ ಟೈಮ್ ಅಲ್ಲೇ ನಮ್ ಹೀರೋ ಈ ಚಿಕ್ಕ ಹುಡುಗನ ಹತ್ರ ಸಾರಿ ಕೂಡ ಕೇಳಿರ್ತಾನೆ. ಸಾರಿ ಕಣೋ, ನೀನ್ ಬದುಕ್ಬೇಕಾಗಿರೋ ಒಂದು ಜೀವನನ ನಿಮ್ಮಪ್ಪ 2ನೇ ಮದುವೆ ಮಾಡ್ಕೊಂಡು ಒಂದ್ ಮಗನ ಹುಟ್ಸಿ ಅವನಿಗೆ ಕೊಡ್ತಾ ಇದಾರೆ. ಸರಿ, ಅವನ್ ಮೇಲೆ ಸ್ವಲ್ಪ ಕೋಪನಾದ್ರೂ ಪಡೋ, ಅಸೂಯೆ ಆದ್ರೂ ಪಡೋ ಅಂತ ಹೇಳ್ದೆ, ನೀನ್ ಅದಕ್ಕೂ ಒಪ್ಕೊಂಡಿಲ್ಲ. ಈಗ ಆ ಪೊಲೀಸ್ ಆಫೀಸರ್ ಈ 3 days ಟೈಮ್ ಅಲ್ಲಿ ನಿನ್ನ ಕಾಪಾಡ್ತಾರೆ ಅಂತ ಅನ್ಕೊಂಡೆ, ಅವ್ರು ಕಾಪಾಡಿಲ್ಲ. ನನ್ ರೂಲ್ಸ್ ನನ್ ಮೀರಕ್ ಆಗಲ್ಲ ಕಣೋ, ನಾನು ನಿನ್ನ ಸಾಯಿಸ್ಲೇಬೇಕು ಅಂತ ಹೇಳಿ ಅವಾಗೆ ನಮ್ ಹೀರೋ ಚಿಕ್ಕ ಹುಡುಗನ ಸಾಯಿಸಿ ಡ್ರಮ್ ಅಲ್ಲಿ ಹಾಕಿ ಇಟ್ಬಿಟ್ಟಿರ್ತಾರೆ. ಅದಾದ್ಮೇಲೆ ನಮ್ ಹೀರೋಗೆ ಮೆಮೊರಿ ಲಾಸ್ ಎಲ್ಲ ಆಯ್ತಲ್ವಾ. ಅಷ್ಟೇ ಅಲ್ದೆ ಅದಕ್ಕೂ ಮುಂಚೆ ಮಾಡಿರೋ ಪ್ರತಿ ಒಂದು ಕೊಲೆನು, ಆ ಬಾಕ್ಸರ್ ಇಂದ ಹಿಡಿದು ಈ ಚಿಕ್ಕ ಹುಡುಗನ ಕೊಲೆವರ್ಗುನು ಪ್ರತಿ ಒಂದು ನಮ್ ಹೀರೋನೇ ಮಾಡಿರೋದು. ಆಕ್ಚುಲಿ ಈ ಗೆಸ್ ನ ತುಂಬಾ ಜನ ಮಾಡಿದ್ರಿ ನಮ್ ಹೀರೋನೇ ಇರ್ಬೋದಾ, ಅವನೇ ಸೈಕೋ ಅಂತ. ಇದು ನಿಜ ಅಂತಾನೆ ಅನ್ನಿಸ್ತಾ ಇದೆ, ಬಟ್ ಇನ್ನು ಸ್ವಲ್ಪ ಇದೆ ಸ್ಟೋರಿ, ನೋಡೋಣ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಈ ಕೊಲೆಗಳೆಲ್ಲ ಮಾಡಿರೋದು ನಮ್ ಹೀರೋ ಅಂತಾನೆ ತೋರಿಸ್ತಾ ಇದಾರೆ. ಈಗ ಬೇಸ್ಮೆಂಟ್ ಅಲ್ಲಿ ಕೆಲವು ಫೋಟೋಸ್ ಎಲ್ಲ ಇತ್ತಲ್ವಾ, ಅದ್ರಲ್ಲಿ ಹ್ಯೂಮನ್ ಬಾಡಿಗೆ ಸಂಬಂಧಪಟ್ಟಿರೋ ಕೆಲವು ಫೋಟೋಸ್ ಎಲ್ಲ ಕೂಡ ಇರುತ್ತೆ. ಸೆಂಟ್ರಲ್ ಕೂಡ ನಮಗೆ ಆ ಹೊಸ ಡಾಕ್ಟರ್ ಸತ್ತ ಮೇಲೆ ಅವ್ನ ಬ್ರೈನ್ ಅಲ್ಲಿರೋ ಒಂದು ಭಾಗನ ನಮ್ ಹೀರೋಗ್ ಹಾಕಿದ್ರು. ನಮ್ ಹೀರೋ ಡಾಕ್ಟರ್ ತರ ಎಲ್ಲ ಕೂಡ ಸೆಂಟ್ರಲ್ ಮಾತಾಡಿದ್ದಲ್ವಾ, ಅದಕ್ಕೆ ಆ ಡಾಕ್ಟರ್ ಬ್ರೈನೇ ಕಾರಣ ಅಂತ ಹೇಳಿದ್ವಿ. ಆದ್ರೆ ಅಲ್ಲ, ಅದಕ್ಕೂ ಮುಂಚೆನೆ ನಮ್ ಹೀರೋ ಬಯಾಲಜಿಲಿ PhD ಎಲ್ಲ ಮಾಡಿದಾನೆ. ಹ್ಯೂಮನ್ ಬಾಡಿ ಬಗ್ಗೆ ಅವ್ನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅದರ ಒಂದು ಸ್ಪಾರ್ಕ್ ಅವನಿಗೆ ಆಗಿರೋದು. ಬಟ್ ಈಗ ಸದ್ಯಕ್ಕೆ ನಮ್ ಹೀರೋ ಒಂದು ಸೈಕೋನ ತರನೇ ತೋರಿಸ್ತಾ ಇದಾರೆ. ಇಲ್ಲಿ ಟ್ವಿಸ್ಟ್ ಆದ ವಿಷಯ ಇನ್ನೊಂದು ಹೇಳ, ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಗೆ ಇಂಟ್ರೋ ಕೊಟ್ಟಾಗ ಅವನು ಆಲ್ಮೋಸ್ಟ್ ಕಾರ್ ಕೆಡೆ ಬಿದ್ದು ಸತ್ತೋಗೋ ತರ ಹೊರಟೋದ. ನಮ್ಮ ಪೊಲೀಸ್ ಆಫೀಸರ್ ಡಿಕ್ಕಿ ಎಡಕಲ್ಲ ಹೊರಟೋದ್ರು, ಯಾಕಂದ್ರೆ ಅವನೊಂದು ಬರ್ಡ್ ನ ಕಾಪಾಡ್ತಾ ಇದ್ದ. ಆದ್ರೆ ಕಾಪಾಡ್ತಾ ಇಲ್ಲ ರೀ, 4 ಜನ ಸುತ್ತ ಇದಾರೆ ಅಂತಂದಾಗ ಅವ್ನ ಮುಖ ಏನು ಗೊತ್ತಿಲ್ದಿರೋ ಅಯ್ಯೋ ಪಾಪ ಅನ್ನೋ ತರ ಇಟ್ಕೊಳ್ತಾನೆ. ಆದ್ರೆ ಯಾರು ಇಲ್ಲ ಅಂತ ಗೊತ್ತಾದ್ರೆ ಸಖತ್ ಟೆರರ್ ಆಗಿರುತ್ತೆ ಅವ್ನ ಮುಖ. ಯಾವಾಗೂ ಈ ಸಾಯಿಸೋದಕ್ಕೋಸ್ಕರ ಟೂಲ್ಸ್ ಎಲ್ಲ ಅವನು ಬ್ಯಾಗಲ್ಲೇ ಅವನ ಕಾರಲ್ಲೇ ಇಟ್ಕೊಂಡಿರ್ತಾನೇನೋ. ಆತರ ಕಾರ್ ಡಿಕ್ಕಿನ ಓಪನ್ ಮಾಡ್ಬೇಕಾದ್ರೆ ಮೇಲೆ ಹಾರ್ಕೊಂಡ್ ಬಂದಿರೋ ಪಕ್ಷಿ ಅವನ್ ಮೇಲೆ ಗಲೀಜ್ ಮಾಡ್ಬಿಡ್ತು. ಇನ್ ಸುಮ್ನೆ ಬಿಡ್ತಾನ? ಅಷ್ಟೇ, ಹೆಂಗೋ ಆ ಪಕ್ಷಿನ ಹಿಡಿದವನು ಅದನ್ನ ಸಾಯಿಸ್ಬೇಕಾದ್ರ ಕಾಲ್ನ ಒಡೆದಾಕ್ಬೇಕು ಅಂತ ಟ್ರೈ ಮಾಡಿರ್ತಾನೆ. ಅವ್ನ ಕೈಯಿಂದ ಜಾರ್ಕೊಂಡು ಈ ಪಕ್ಷಿ ಹಾರ್ಕೊಂಡ್ ಹೊಟ್ಟೋಯ್ತು. ಆಲ್ರೆಡಿ ಲೈಟ್ ಆಗಿ ಹೊಡೆದಾಕ್ ಬಿಡ್ತಾನೆ ಅಂತ ಕಾಣಿಸ್ತಿದೆ. ಪಾಪ ಅದು ಹಾರ್ಕೊಂಡ್ ಹೋಗಕ್ಕಾಗದೆ ರೋಡಲ್ಲಿ ಬಿದ್ದೋಯ್ತು. ಅದನ್ನೇ ಎತ್ತಕ್ ಹೋದಾಗ್ಲೇ ನಮ್ ಪೊಲೀಸ್ ಆಫೀಸರ್ ಬಂದು ಕಾರ್ ನಿಲ್ಸ್ಬಿಟ್ಟು ಅವ್ನ ಈಗ ಮುಗ್ಗ ಬೈದ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ನಿನ್ನಿಂದ ನಾನು ಎಂತವನ ಹತ್ರ ಸಾರಿ ಕೇಳ್ಬೇಕು ನೋಡು, ನಿನ್ನ ಇವಾಗ್ಲೇ ಸಾಯಿಸಲ್ಲ, ಸ್ವಲ್ಪ ಇಟ್ಕೊಂಡು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀನಿ ಅಂತ
ಪಾಪ ಏನು ಅರಿವಿಲ್ದಿರೋ ಪಕ್ಷಿಗೆ ಅವ್ನು ಇಷ್ಟೆಲ್ಲ ಟಾರ್ಚರ್ ಮಾತುಗಳನ್ನ ಮಾತಾಡ್ದ ಅಂತಿರೋವಾಗೆ ಇನ್ನೆಷ್ಟು ಟಾರ್ಚರ್ ಕೊಟ್ಟಿರ್ಬೋದು ಆ ಬರ್ಡ್ಗೆ. ಇನ್ ಮನುಷ್ಯರನ್ನ ಸುಮ್ನೆ ಬಿಟ್ಟಿರ್ತಾನೆ ಅಂತಾನೆ ಹೇಳ್ತಾ ಇದೀರಾ? ಇವನು ನಾರ್ಮಲ್ ಸೈಕೋ ಅಂತಾನೆ ಹೇಳ್ತಾ ಇದೀರಾ? ಇಲ್ವೇ, ಎಲ್ಲರಿಗಿಂತ ದೊಡ್ಡ ಸೈಕೋ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ದೆ ಯಾವ್ಯಾವ ಸೀನ್ ಅಲ್ಲಿ ನಮ್ ಹೀರೋ ಎಷ್ಟು ಎಮೋಷನಲ್ ಆಗಿ ಎಷ್ಟು ಒಳ್ಳೆ ಒಂಥರ ಆಕ್ಟ್ ಮಾಡ್ತಾ ಇದ್ನೋ ಆತರ ಎಲ್ಲಾ ಸೀನ್ಸ್ ಅಲ್ಲೂ ಕೂಡ ಅವನಿಗೆ ಇನ್ನೊಂದು ಫೇಸ್ ಇದೆ ಅನ್ನೋದನ್ನ ತೋರಿಸ್ತಾರೆ. ಸಖತ್ ಟೆನ್ಷನ್ ಆಗ್ಬಿಟ್ವಿ ನಾವಂತೂ ಇದನ್ನ ನೋಡ್ತಾ ಇದ್ರೆ ಅಲ್ವಾ. ಬಟ್ ಇದೆಲ್ಲ ನಮ್ ಹೀರೋ ಇವಾಗ ಗೊತ್ತಾಗ್ತಾ ಇದ್ರೆ ಅಯ್ಯೋ ನಾನೊಂದು ಸೈಕೋನ ಅನ್ನೋ ತರನೇ ಇರುತ್ತೆ ಅವನ ರಿಯಾಕ್ಷನ್. ಸಾಲದ್ದಕ್ಕೆ ಹಾಸ್ಪಿಟಲ್ ಅಲ್ಲಿ ಅವ್ರ ಫ್ರೆಂಡ್ ಒಬ್ಬ ಇದ್ದ ಅಲ್ವಾ, ಕೋಮನಲ್ಲಿ ಅಡ್ಮಿಟ್ ಆಗಿದ್ದ ಅಲ್ವಾ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ ಪೊಲೀಸ್ ಗಾರ್ಡು ಇವಾಗವರೆಗೂ ಅವ್ನ್ ಕೋಮನಲ್ಲೇ ಇದ್ದ. ಇವಾಗ ಅವ್ನ್ಗೆ ಎಚ್ಚರ ಆಗಿದೆ ಅಂತ ಒಂದು ನ್ಯೂಸ್ ಗೊತ್ತಾಗುತ್ತೆ. ಇನ್ ಹೇಳ್ಬೇಕಾ, ಇವನೇ ಅವ್ನ ಫ್ರೆಂಡ್ ಗೆ ಟಾರ್ಚರ್ ಕೊಟ್ಟಾಗಿದ್ದು ಅಂತ ಹೊರಗಡೆ ಬಂತು, ಇವನ್ ಕತೆ ಮುಗೀತು. ಈ ಗ್ಯಾಪ್ ಅಲ್ಲಿ ನಮ್ ಪೊಲೀಸ್ ಆಫೀಸರು ಆ ಕತ್ತಿ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ರಲ್ವಾ. ಆ ಕತ್ತಿನ ತೆಗ್ದಿದ್ದು ಬೇರೆ ಎಲ್ಲಿಂದಾನು ಅಲ್ಲ, ನಮ್ ಹೀರೋಯಿನ್ ಅವರ ಅಜ್ಜಿ ಬಾಕ್ಸ್ ಇಂದಾನೆ. ಅವ್ರ ಅಜ್ಜಿ ಆ ವಯಸ್ಸಾಗಿರೋ ಸೈಕ ಹೊರಗಡೆ ಬಂದ್ರೆ ಸಾಯಿಸ್ಬೇಕು ಅಂತ ಹೇಳಿ ಕತ್ತಿನ ಜೊತೆಗೆ ತಾನೆ ಇಟ್ಕೊಂಡು ಸುತ್ತಾ ಇದ್ರು. ಅವ್ರ ಸತ್ತ ಮೇಲೆ ಆ ಕತ್ತಿನ ಕೂಡ ಅವ್ರ ಎವಿಡೆನ್ಸ್ ಬಾಕ್ಸ್ ಗೆ ತಾನೆ ಇಟ್ಟಿದ್ರು. ಆ ಕತ್ತಿನೇ ತಗೊಂಡೋಗಿ ಓಲ್ಡ್ ಸೈಕೋನ ಸಾಯಿಸ್ಬಿಟ್ಟು ಮತ್ತೆ ಕತ್ತಿನ ತಗೊಂಡ್ ಬಂದು ಅದೇ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ. ಆದ್ರೆ ಏನು ನಮ್ ಹೀರೋ ಮಾಡಿದ್ ಮಿಸ್ಟೇಕ್, ಇಡ್ಬೇಕಾದ್ರೆ ಅದನ್ನ ಒರ್ಸ್ಬಿಟ್ಟು ಇಟ್ಟಿಲ್ಲ ಅಷ್ಟೇ. ಆದ್ರಿಂದ ಅದನ್ನ ಚೆಕ್ ಮಾಡಕ್ಕೆ ಕೊಟ್ರ ಅದ್ರಲ್ಲಿ ಇರೋದು ಆ ಓಲ್ಡ್ ಸೈಕೋದು ಬ್ಲಡ್ ಅಂತ ಕೂಡ ನಮ್ ಪೊಲೀಸ್ ಆಫೀಸರ್ ಗೆ ಗೊತ್ತಾಯ್ತಾ. ಬಟ್ ಎವಿಡೆನ್ಸ್ ರೂಮ್ ಅಲ್ಲಿ ಇರೋ ಒಂದು ಕತ್ತಿನ ತಗೊಂಡೋಗಿ ಸಾಯಿಸ್ಬಿಟ್ಟು ಮತ್ತೆ ತಗೊಂಡ್ ಬಂದ್ ಎವಿಡೆನ್ಸ್ ರೂಮ್ ಅಲ್ಲಿ ಯಾರಿಟ್ರು? ಅವಾಗವಾಗ ಎವಿಡೆನ್ಸ್ ರೂಮ್ ಗೆ ಬರ್ತಾ ಹೋಗ್ತಾ ಇರೋರು ಯಾರೋ ಒಬ್ರತಾನೆ ಕೆಲಸ ಮಾಡಿರ್ಬೇಕು. ನಮ್ ಹೀರೋ ಮೇಲೆ ಇವಾಗವರೆಗೂ ನಮ್ ಪೊಲೀಸ್ ಆಫೀಸರ್ ಗೆ ಡೌಟೇ ಬಂದಿಲ್ಲ ಕೇಳಿ. ಯಾಕಂದ್ರೆ ಎಷ್ಟೊತ್ತಿಯ ಸಿಸಿಟಿವಿ ಕ್ಯಾಮೆರಾ ನೋಡಿದ್ರೆ ಕೂಡ ನಮ್ ಹೀರೋ ಮೇಲೆ ಡೌಟ್ ಬರ್ತಾ ಇಲ್ಲ. ಇದ್ರೂನು ಬೇರೆ ಏನೋ ವಿಷಯ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಂಡಿರೋ ನಮ್ ಪೊಲೀಸ್ ಆಫೀಸರು ಇನ್ನೊಂದ್ಸತಿ ಚೆಕ್ ಮಾಡೋಣ ಅಂತ ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡ್ತಾರೆ. ಈ ಸತಿ ಗಮನ ಇಟ್ಟು ನೋಡ್ತಾರೆ. ಅದ್ರಲ್ಲಿ ಯಾರೋ ಒಬ್ಬ ಮುಖ ಕಾಣಿಸ್ತಾ ಇಲ್ಲ, ಬ್ಲಾಕ್ ಕಲರ್ ಡ್ರೆಸ್ ಬ್ಲಾಕ್ ಕಲರ್ ಹ್ಯಾಟ್ ಎಲ್ಲ ಹಾಕೊಂಡಿದ್ದಾನೆ. ಎವಿಡೆನ್ಸ್ ರೂಮ್ ಒಳಗಡೆ ಹೋಗ್ತಾನೆ, ಒಂದ್ ಸ್ವಲ್ಪ ದೂರ ಹೋಗ್ತಾನೆ, ಮತ್ತೆ ರಿಟರ್ನ್ ಬರ್ತಾ ಇದ್ದಾನೆ. ಬಟ್ ಒಳಗಡೆ ಹೋದ್ನಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆ ಮಧ್ಯೆ ಇರೋ ಫುಟೇಜ್ ಕಟ್ ಆಗಿದೆ. ಸ್ವಲ್ಪ ದೂರಕ್ಕೆ ಹೋಗ್ತಾನೆ ಮತ್ತೆ ರಿಟರ್ನ್ ಬರ್ತಾ ಇದ್ದಾನೆ, ಅಷ್ಟು ಮಾತ್ರನೇ ಇರೋದು. ಇವ್ರಿಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು ಯಾರು ಈ ಫುಟೇಜ್ ನ ಡಿಲೀಟ್ ಮಾಡಿದ್ದಾರೆ ಅಂತ. ಸೊ ನಮ್ ಪೊಲೀಸ್ ಆಫೀಸರ್ ಈ ಫುಟೇಜ್ ನ ಒಬ್ಬ ಹ್ಯಾಕರ್ ಹತ್ರ ತಗೊಂಡೋಗ್ ಕೊಟ್ಬಿಟ್ಟು ನೀನ್ ಏನ್ ಮಾಡ್ತೀಯ ಅಂತ ಗೊತ್ತಿಲ್ಲ, ನಾನ್ ಇಲ್ಲಿಂದ ನನ್ನ ಸ್ಟೇಷನ್ ಗೆ ಸೇರ್ಕೊಳ್ಳೋದಕ್ಕೂ ಮುಂಚೆನೆ ನೀನ್ ಆ ಫುಟೇಜ್ ನ ರಿಕವರ್ ಮಾಡಿ ನನ್ಗೆ ಕಳಿಸ್ತೀಯಾ, ಇಲ್ಲಾಂದ್ರೆ ನೀನ್ ಗುಂಗು ಕೂದ್ಲೆಲ್ಲ ಕಿತ್ತಾಕ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ನಮ್ಮ ಪೊಲೀಸ್ ಆಫೀಸರ್ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಗೆ ಬಂದು ಸೇರಿಲ್ಲ. ಅಷ್ಟೇ ಅವನ ವಿಡಿಯೋ ಫುಟೇಜ್ ನ ರಿಕವರ್ ಮಾಡಿ ನಮ್ಮ ಪೊಲೀಸ್ ಆಫೀಸರ್ ಗೆ ಮೇಲ್ ಕೂಡ ಮಾಡಿದಾನೆ. ಆ ಫುಟೇಜ್ ಅಲ್ಲಿ ಆ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡ್ ಬಂದ ಅಲ್ವಾ, ಅವನು ಎವಿಡೆನ್ಸ್ ರೂಮ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನ್ಯೂಸ್ ಪೇಪರ್ ನ ಓದ್ತಾ ಇದ್ದಾನೆ. ಯಾವನ್ ಇವನು ಬಂದಿತರ ನ್ಯೂಸ್ ಪೇಪರ್ ನೋಡ್ತಾ ಇದ್ದಾನೆ ಅಂತ ನಮ್ ಪೊಲೀಸ್ ಆಫೀಸರ್ ಅನ್ಸಿದ್ರು ಇನ್ನೊಂದು ಟ್ವಿಸ್ಟ್ ಆದ ವಿಷಯನ ಗಮನಿಸ್ತಾರೆ. ಅವ್ನ್ ಕೈಯಲ್ಲಿರೋ ಟ್ಯಾಟೋ. ನಮ್ ಪೊಲೀಸ್ ಆಫೀಸರ್ ಹೀರೋಯಿನ್ ಕಾಪಾಡ್ಬೇಕು ಅಂತ ಹೇಳಿ ಜೈಲಿಂದ ತಪ್ಪಿಸ್ಕೊಂಡೆಲ್ಲ ಬಂದ್ರಲ್ಲ ಹೊರಗಡೆ, ಆವಾಗ ಯಾರೋ ನಮ್ ಪೊಲೀಸ್ ಆಫೀಸರ್ ತಲೆಗೆ ಹೊಡೆದ್ರು. ಅವ್ರ ಜ್ಞಾನ ತಪ್ಪೋದಕ್ಕೂ ಮುಂಚೆ ಅದ್ ಯಾರು ಅಂತ ನೋಡಿದ್ರು ಅಂತ ಹೇಳಿದ್ವಲ್ಲ, ಮೀನ್ಸ್ ಅವ್ನ ಮುಖ ನೋಡಿಲ್ಲ ಬಟ್ ಅವ್ನ ಕೈನ ನೋಡಿದ್ರು, ಕೈಯಲ್ಲಿ ಟ್ಯಾಟೂನ ನೋಡಿದ್ರು. ಅದೇ ಟ್ಯಾಟೋ ಹಾಕೊಂಡಿರೋನೆ ಇಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇರೋದು. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಬಟ್ ನಿಮ್ ಗೆಸ್ಸಿಂಗ್ ಏನು, ಅದು ನಮ್ ಹೀರೋನೇ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ? ಯಾಕಂದ್ರೆ ನಮ್ಮ ಹೀರೋ ಬಂದು ಪೊಲೀಸ್ ಆಫೀಸರ್ ಜೊತೆನೆ ಇರ್ತಾನಲ್ವಾ, ಅದು ನಮ್ ಹೀರೋ ಆಗಿದ್ರೆ ನಮ್ ಹೀರೋ ಕೈ ಮೇಲೆ ಟ್ಯಾಟೂ ಕೂಡ ಇದ್ದಿರ್ಬೇಕಲ್ವಾ, ಅದನ್ನ ನಮ್ ಪೊಲೀಸ್ ಆಫೀಸರ್ ಗಮನಿಸಿರ್ಬೇಕಲ್ವಾ, ಗಮನಿಸಿರ್ತಾರ ಇಲ್ವಾ, ಅದು ನಮ್ ಹೀರೋನ ಅಲ್ವಾ ಅನ್ನೋದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.